ನಾವು ಇವತ್ತು ವರ್ಧನರು ಏನು ಕನೌಜಿನ ವರ್ಧನರು ಮತ್ತು ಹರ್ಷವರ್ಧನ ಹುಯೆನ್ಸಾಂಗ್ ಮತ್ತು ಆ ಕಾಲದ ಕಂಚಿಯ ಪಲ್ಲವರು ಮತ್ತು ವಿಶೇಷವಾಗಿ ಬಾದಾಮಿಯ ಚಾಲುಕ್ಯರು, ಇವರು ಕೂಡ ಮೂವರು ಸಮಕಾಲೀನ ಅರಸರು, ಮಹೇಂದ್ರ ವರ್ಮ, ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿ. ಇವತ್ತಿನ ತರಗತಿಯಲ್ಲಿ ನಾವು ವರ್ಧನರ್ಲಿಂದ ಪ್ರಾರಂಭವನ್ನು ಮಾಡೋಣ. ಅಂದ್ರೆ ಪ್ರಾಚೀನ ಭಾರತವನ್ನು ಆಳಿದಂತ ಐತಿಹಾಸಿಕ ಮನೆತನಗಳಲ್ಲಿ ವರ್ಧನರ್ದು ಕೂಡ ಅತ್ಯಂತ ಪ್ರಮುಖವಾದಂತ ಮನೆತನ ಅಂತೇಳಿ ಹೇಳ್ಬೋದು. ಈ ವರ್ಧನರು ಏನಿದ್ದಾರಲ್ಲ, ಗುಪ್ತರ ನಂತರ ಮತ್ತೊಮ್ಮೆ ಗುಪ್ತರ ನಂತರ ಸ್ವಲ್ಪ ಅಂದ್ರೆ ಅವರ ಸಮಕಾಲೀನ ಅರಸರ ನಡುವೆ ಅಸ್ಥಿರತೆ ಇತ್ತು. ಮತ್ತೊಂದು ಸಾರಿ ಉತ್ತರ ಭಾರತದಲ್ಲಿ ಹಿಡಿತಕ್ಕೆ ತೆಗೆದುಕೊಂಡು ಪ್ರಬಲವಾಗಿ ಆಳಿದಂತ ರಾಜಮನೆತನಗಳಲ್ಲಿ ವರ್ಧನರು ಕೂಡ ಒಬ್ರು ಅಂತೇಳಿ. ಈ ಗುಪ್ತರ ನಂತರ ಅಧಿಕಾರಕ್ಕೆ ಬಂದಂತ ವರ್ಧನರು ಗುಪ್ತರ ಸಾಮ್ರಾಜ್ಯದ ಅವನತಿಯ ನಂತರ ಈ ಅನೇಕ ಸಣ್ಣ ಪುಟ್ಟ ರಾಜ್ಯಗಳನ್ನು ಏನೈತಲ್ಲ ಅಸ್ಥಿರತೆ ಕಂಡಿದ್ವು, ಅವು ಅಲ್ಲಿ ಅರಾಜಕತೆ ಇತ್ತು. ಈ ಅರಾಜಕತೆಯ ಒಂದು ಸದುಪಯೋಗವನ್ನು ಪಡಿಸಿಕೊಂಡು ಈ ಅನೈಕ್ಯತೆ ಬೀಡಾಗಿದ್ದಂತ ಉತ್ತರ ಭಾರತವನ್ನ ಮತ್ತೊಂದು ಸಾರಿ ಒಂದೇ ಕೇಂದ್ರದ ಅಡಿಯಲ್ಲಿ ಅಥವಾ ಒಂದು ಸಾಮ್ರಾಜ್ಯದ ಅಡಿಯಲ್ಲಿ ತಂದಂತ ಕೀರ್ತಿ ಯಾರಿಗ್ ಸಲ್ಲುತ್ತಪ್ಪ ಅನ್ನಂದ್ರ ವರ್ಧನರಿಗೆ ಸಲ್ಲುತ್ತೆ ಅಂತೇಳಿ. ಅಂದ್ರೆ ಗುಪ್ತರ ನಂತರ ಅವನತಿ ಹೊಂದಿದಂತ ಉತ್ತರ ಭಾರತದಲ್ಲಿ ಹಲವು ಸಣ್ಣ ಪುಟ್ಟ ರಾಜ್ಯಗಳನ್ನು ಕೂಡಿಸಿಕೊಂಡು ಅವುಗಳಲ್ಲಿ ಐಕ್ಯತೆಯನ್ನು ಮೂಡಿಸಿ ರಾಜಕೀಯವಾಗಿ ಹಿಡಿತವನ್ನು ಸಾಧಿಸಿ ಅದರಲ್ಲಿ ಯಶಸ್ವಿಯಾದಂತ ಮನೆತನ ವರ್ಧನರ್ದು ಅಂತೇಳಿ. ಆ ವರ್ಧನ ಮನೆತನ ಪ್ರಭಾಕರ ವರ್ಧನ್ನಿಂದ ಪ್ರಾರಂಭವಾದ್ರೂ ಕೂಡ ಆ ವರ್ಧನರ ಸಂತತಿ ಅತ್ಯಂತ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರ ಹರ್ಷವರ್ಧನ ಅಂತೇಳಿ. ಕ್ರಿಸ್ತಶಕ 550 ನಂತರ ಈ ವರ್ಧನರು ಕನೌಜದಲ್ಲಿ ಅಸ್ತಿತ್ವಕ್ಕೆ ಬರ್ತಾರೆ ಅಂತೇಳಿ ಹೇಳ್ಬೋದು. ಕನೌಜ್ ಈ ಸಂದರ್ಭದಲ್ಲಿ ಏನಪ್ಪಾ ಅಂದ್ರ ವಲ್ಲಭಿಯಲ್ಲಿ ಮೈತ್ರಿಕರ ಆಳ್ತಾ ಇರ್ತಾರೆ, ಮಾಳ್ವದಲ್ಲಿ ಯಶೋವರ್ಮನ್ ಇರ್ತಾನೆ, ಯಶೋಧರ್ಮನ್ ಇರ್ತಾನೆ, ಆಮೇಲೆ ಕಾಮರೂಪದಲ್ಲಿ ವರ್ಮರ ಆಳ್ತಾ ಇರ್ತಾರೆ, ಓರಿಸ್ಸಾದಲ್ಲಿ ಕೇಸರಿ ಅವರು ಇರ್ತಾರೆ, ಕಾಶ್ಮೀರದಲ್ಲಿ ಕಾರ್ಕೋಟಕರು ಇರ್ತಾರೆ, ಆಮೇಲೆ ಮಧ್ಯ ಭಾರತದಲ್ಲಿ ವಾಕಾಟಕರು, ಕನೌಜಿನಲ್ಲಿ ಮೌಕರಿಗಳು ಹಾಗೂ ತಾನೇಶ್ವರದಲ್ಲಿ ವರ್ಧನರು ಏಳಿಗೆ ಹೊಂದ್ತಾರೆ ಅಂತೇಳಿ. ಮೂಲತಃ ತಾನೇಶ್ವರದವರಾದಂತ ವರ್ಧನರು ನಂತರ ಕನೌಜಿಗೆ ಬಂದು ಅವರು ಯಶಸ್ವಿ ಆಗ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇವರ ಒಂದು ಮನೆತನ ಅಂತ ಬಂದೊತ್ನ್ಯಾಗ ಮೂಲತಃ ತಾನೇಶ್ವರ ನಂತರ ಕನೌಜ್, ಈ ತಾನೇಶ್ವರ ಮತ್ತು ಕನೌಜ್ ಎರಡೂ ಕೂಡ ಇವರ ರಾಜಧಾನಿಗಳಾಗಿದ್ವು ಅಂತೇಳಿ ಹೇಳ್ಬೋದು. ಇಲ್ಲಿ ಈ ವರ್ಧನರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ನಮಗೆ ಸಾಕಷ್ಟು ಮೂಲಾಧಾರಗಳಿದ್ದಾವೆ, ವಿದೇಶಿ ಬರವಣಿಗೆಗಳಿದ್ದಾವೆ, ಶಾಸನಗಳಿದ್ದಾವೆ. ಸ್ವತಃ ಹರ್ಷವರ್ಧನ ಅವನು ನಾಟಕಕಾರನಾಗಿರ್ತಾನೆ, ಕವಿ ಆಗಿರ್ತಾನೆ, ಅವನು ಬರೆದಂತ ಕೃತಿಗಳಿದ್ದಾವೆ. ಹಾಗಾಗಿ ವರ್ಧನರ ಬಗ್ಗೆ ತಿಳಿಯಲು ಮತ್ತು ವರ್ಧನರ ಸಮಕಾಲೀನ ಅರಸರಾದಂತ ಇಮ್ಮಡಿ ಪುಲಕೇಶಿ, ಮಹೇಂದ್ರ ವರ್ಮ ಮತ್ತು ಹುಯೆನ್ಸಾಂಗ್ ಇವರ ಆಸ್ಥಾನದಿಂದಲೂ ರಚಿತವಾದಂತ ಸಾಕಷ್ಟು ಕೃತಿಗಳು, ಸಾಹಿತ್ಯ ಹರ್ಷವರ್ಧನ ಮತ್ತು ವರ್ಧನರ ಮನೆತನವನ್ನು ತಿಳಿಕೆ ನಮಗೆ ನೆರವಾಗಿವೆ ಅಂತೇಳಿ. ಪ್ರಾಕ್ತನ ಮೂಲಾಧಾರಗಳಿಗಿಂತ ಹೆಚ್ಚಾಗಿ ನಮಗೆ ಸಾಹಿತ್ಯಿಕ ಮೂಲಾಧಾರಗಳು ಸಾಕಷ್ಟು ಮಾಹಿತಿಯನ್ನ ನಮಗೆ ಕಟ್ಟಿಕೊಟ್ಟಿವೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಹರ್ಷವರ್ಧನನ ಆಸ್ಥಾನ ಕವಿಯಾಗಿದ್ದಂತ ಬಾಣಭಟ್ಟ ಬಾಣಭಟ್ಟ ಇದ್ದನಲ್ಲ, ಇವನು ರಚಿಸಿದಂತ ಹರ್ಷಚರಿತೆ ಇದು ಸಂಸ್ಕೃತ ಭಾಷೆಯಲ್ಲಿ ಐತಿ. ಈ ಒಂದು ಹರ್ಷಚರಿತೆ ಏನೈತಲ್ಲ, ವರ್ಧನರ ಮನೆತನ ಮತ್ತು ವಿಶೇಷವಾಗಿ ಹರ್ಷವರ್ಧನ ಬಗ್ಗೆ ತಿಳಿಯಲು ದೊಡ್ಡ ಒಂದು ಐತಿಹಾಸಿಕ ದಾಖಲೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಈ ಹರ್ಷಚರಿತೆ ಆಗಿನ ಕಾಲದ ರಾಜಕೀಯ, ಆರ್ಥಿಕತೆ, ಸಾಮಾಜಿಕತೆ ಹಾಗೂ ಅವರ ಧಾರ್ಮಿಕ ಪರಿಸ್ಥಿತಿ ಮತ್ತು ಅಂದಿನ ಕಾಲದ ಜನಜೀವನ ಮತ್ತು ಆ ಅರಸನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಹರ್ಷವರ್ಧನ ಮೇಲೆ ಇದು ಬೆಳಕನ್ನ ಚೆಲ್ಲುತ್ತೆ ಅಂತೇಳಿ ಹೇಳ್ಬೋದು. ಯಾವುದು? ಬಾಣಭಟ್ಟ ರಚಿತ ಹರ್ಷಚರಿತೆ ಸಂಸ್ಕೃತ ಭಾಷೆಯಲ್ಲಿ ಐತಿ ಅಂತ ಹೇಳ್ಬೋದು. ಈ ಹರ್ಷಚರಿತೆ ಏನಪ್ಪಾ ಅಂದ್ರ ಒಟ್ಟು ಇದರಲ್ಲಿ 8 ಅಧ್ಯಾಯಗಳನ್ನ ನಾವು ಕಾಣ್ಬೋದು ಅಂತೇಳಿ. ಒಟ್ಟು 8 ಅಧ್ಯಾಯಗಳಿದ್ದಾವೆ. ಈ ಮೊದಲನೇ ಅಧ್ಯಾಯದಲ್ಲಿ ಕವಿಯ ಪರಿಚಯ ಕೊಡಲಾಗಿದೆ ಅಂತೇಳಿ, ಯಾರು? ಬಾಣಭಟ್ಟನ ಬಗ್ಗೆ. ಅದರ ನಂತರದ 4ನೇ ಅಧ್ಯಾಯದವರೆಗೆ ಹರ್ಷನ ಪೂರ್ವಿಕರ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಹರ್ಷವರ್ಧನ ಏನಿದ್ದನಲ್ಲ, ಆತನ ತಂದೆ ತಾಯಿ ಮತ್ತು ಅವನ ಸಹೋದರ ಸಹೋದರಿ ಟೋಟಲ್ ಆಗಿ ಅವರ ಪೂರ್ವಿಕರು ಏನಿದ್ದಾರಲ್ಲ ಅವರ ಒಂದು ಮಾಹಿತಿ ನಮಗೆ 2, 3, 4ನೇ ಅಧ್ಯಾಯದಲ್ಲಿ ಸಿಗುತ್ತೆ ಅಂತೇಳಿ. 6 ಮತ್ತು 7ನೇ
ಎಂಟನೇ ಅಧ್ಯಾಯಗಳು ವಿಶೇಷವಾಗಿ ಹರ್ಷವರ್ಧನ ಸಾಧನೆಯನ್ನು ಕುರಿತು ಮಾತನಾಡ್ತವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಹರ್ಷವರ್ಧನ ಏನಿದ್ದ, ಆತ ಏನೇನು ಮಾಡಿದ, ಶಶಾಂಕನನ್ನ ಹೇಗೆ ಮಟ್ಟ ಹಾಕಿದ, ಬೌದ್ಧ ಧರ್ಮಕ್ಕೆ ಏನು ಕೊಡುಗೆಯನ್ನು ಕೊಟ್ಟ, ಆಮೇಲೆ ನರ್ಮದಾ ನದಿ ಕದನ ಇರ್ಬೋದು, ಅವೆಲ್ಲದರ ಕುರಿತು 6 ಮತ್ತು 7ನೇ ಅಧ್ಯಾಯಗಳು ಮಾಹಿತಿಯನ್ನು ನೀಡುತ್ತವೆ ಅಂತೇಳಿ. 8ನೇ ಅಧ್ಯಾಯ ಏನ ಅಂದ್ರೆ ಕೊನೆಯ ಅಧ್ಯಾಯ ವಿಂಧ್ಯ ಪರ್ವತ ತಪ್ಪಲಿನಲ್ಲಿ ಜೀವಿಸಿದ್ದಂತ ವಿವಿಧ ಮನೆತನಗಳು ಮತ್ತು ಅಂದಿನ ಒಂದು ಬುಡಕಟ್ಟು ಮತ್ತು ಮತೀಯ ಏನು ಮತೀಯರು ಇದ್ರಲ್ಲ ಅವರ ಬಗ್ಗೆ ವಿವರಣೆಯನ್ನು ಈ 8ನೇ ಅಧ್ಯಾಯ ತಿಳಿಸುತ್ತೆ ಅಂತೇಳಿ. ನೋಡ್ರಿ, ನಾವು ಹರ್ಷಚರಿತೆ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಹರ್ಷಚರಿತೆ ಹರ್ಷವರ್ಧನನ ಆಸ್ಥಾನ ಕವಿಯಾದಂತ ಬಾಣಭಟ್ಟನು ರಚಿಸಿದಂತ ಸಂಸ್ಕೃತದಲ್ಲಿರ್ತಕ್ಕಂಥ ಕೃತಿ ಅಂತೇಳಿ ಹೇಳ್ಬೋದು. ಒಟ್ಟು 8 ಅಧ್ಯಾಯಗಳನ್ನ ಒಳಗೊಂಡಿದ್ದು ಅಂದಿನ ಕಾಲದ ರಾಜಕೀಯ, ಆರ್ಥಿಕತೆ, ಸಮಾಜ ಮತ್ತು ಧಾರ್ಮಿಕತೆ ಹಾಗೂ ಹರ್ಷವರ್ಧನನ ಸಾಧನೆಗಳನ್ನು ಕುರಿತು ಇದು ನಮಗೆ ಮಾಹಿತಿಯನ್ನ ನೀಡುತ್ತೆ ಅಂತೇಳಿ ಹೇಳ್ಬೋದು. ಜೊತೆಗೆ ಈ ಹರ್ಷ ಚರಿತೆಯ ಜೊತೆಗೆ ಹುಯ್ಯನ್ಸ್ತಾಂಗ್, ವಿಶೇಷವಾಗಿ ವಿದೇಶಿ ಬರವಣಿಗೆಗಳಲ್ಲಿ ಹುಯ್ಯನ್ಸ್ತಾಂಗ್ ಏನಿದ್ದಾನಲ್ಲ, ಈ ಹುಯ್ಯನ್ಸ್ತಾಂಗ್ ಏನು ಹರ್ಷವರ್ಧನ್ ಆಸ್ಥಾನಕ್ಕೆ ಬಂದಿರ್ತಾನೆ, ಚೀನಿ ಯಾತ್ರಿಕನಾಗಿರ್ತಾನೆ. ಹಾಗಾಗಿ ಇವನು ಏನು ಬೌದ್ಧ ಯಾತ್ರಿಕ, ವಿಶೇಷವಾಗಿ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡ್ಲಿಕ್ಕೆ ಬಂದಂತ ಹುಯ್ಯನ್ಸ್ತಾಂಗ್ ಏನಿದ್ದಾನಲ್ಲ, ಇವನು ಬರೆದಂತ ಸಿಯುಕಿ ಗ್ರಂಥ ಏನೈತಲ್ಲ, ಇದು ಒಂದ್ ರೀತಿ ಗೆಜೆಟಿಯರ್ ತರ ಇದೆ ಅಂತೇಳಿ, ಅಂದ್ರೆ ಅಧಿಕೃತ ದಾಖಲೆ ಆಗಿದೆ ಅಂತೇಳಿ ಹೇಳ್ಬೋದು, ಅದು ವರ್ಧನ ಮತ್ತು ಹರ್ಷವರ್ಧನನ ಮಾಹಿತಿಯನ್ನ ತಿಳಿಲಿಕ್ಕೆ. ಹಾಗಾಗಿ ಸಿಯುಕಿ ಐತಲ್ಲ, ಇದು ಸಿಯುಕಿ ಹರ್ಷವರ್ಧನನ ಕಾಲಗಣನೆ, ವಿಶೇಷವಾಗಿ ಯಾವಾಗ ಅವನು ಬದುಕಿದ್ದ, ನರ್ಮದಾ ನದಿ ಕದನ ಯಾವಾಗ ಆಯ್ತು, ಆಮೇಲೆ ಏನು ಬೌದ್ಧ ಸಮ್ಮೇಳನ ಯಾವಾಗ ನಡೀತು, ನಳಂದಕ್ಕೆ ಅವನು ಏನೇನ್ ಮಾಡಿ ಎಲ್ಲವನ್ನು ಕೂಡ ಅವನು ತನ್ನ ಗ್ರಂಥದಲ್ಲಿ ದಾಖಲಿಸಿದ್ದಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇದು ಒಂದು ರೀತಿಯ ಗೆಜೆಟಿಯರ್ ಅಂತೇಳಿ ಹೇಳ್ತಾರೆ ಅಂತ. ಮತ್ತೊಬ್ಬ ಚೀನಿ ಯಾತ್ರಿಕನಾದಂತ ಹ್ಯೂಲಿ ಮತ್ತು ಇತ್ಸಿಂಗರ ಬರವಣಿಗೆಗಳು ಕೂಡ ಹರ್ಷವರ್ಧನ ಬಗ್ಗೆ ತಿಳಿಲಿಕ್ಕೆ ಸಹಾಯಕ ಆಗಿವೆ ಅಂತೇಳಿ ಹೇಳ್ಬೋದು. ಇನ್ನೊಂದು ಇಲ್ಲಿ ವಿ.ಎಸ್. ಸ್ಮಿತ್ ಅವ್ರು ಏನ್ ಅಭಿಪ್ರಾಯ ಪಡ್ತಾರಪ್ಪ ಅಂದ್ರ, ಸಿಯುಕಿ ಗ್ರಂಥ ಐತಲ್ಲ, ಇದು ಸಿಯುಕಿ ಗ್ರಂಥದ ಮೇಲೆ ಅವರು ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದಾರೆ. ಇದು ಒಂದು ರೀತಿ ಸಮಾಚಾರಗಳ ಗಣಿಯಾಗಿದೆ ಅಂತೇಳಿ, ಅಂದ್ರೆ ಸಮಾಚಾರ ಪತ್ರಗಳ ಸರಣಿ ಹೇಗಿರುತ್ತೆ ಆ ಮಾದರಿಯಲ್ಲಿ ಈ ಗ್ರಂಥ ಇದೆ, ಸಿಯುಕಿ ಗ್ರಂಥ ಅಂತೇಳಿ ವಿ.ಎಸ್. ಸ್ಮಿತ್ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅಂತೇಳಿ. ಸ್ವತಃ ಏನು ಹರ್ಷವರ್ಧನ ಕೂಡ ಕವಿಯಾಗಿರ್ತಾನೆ, ಸಂಸ್ಕೃತದಲ್ಲಿ ಅವನಿಗೆ ಹಿಡಿತ ಇರ್ತೈತಿ, ವಿದ್ವಾಂಸನಾಗಿರ್ತಾನೆ. ಅವನು ಸ್ವತಃ ಹರ್ಷವರ್ಧನ ಏನ್ ಮಾಡಿರ್ತಾನೆ, ರತ್ನಾವಳಿ, ಪ್ರಿಯದರ್ಶಿಕ ಮತ್ತು ನಾಗಾನಂದ ಎಂಬ 3 ನಾಟಕಗಳನ್ನ ಸಂಸ್ಕೃತದಲ್ಲಿ ಬರಿತಾನೆ ಅಂತೇಳಿ. ಇವನ 3 ನಾಟಕಗಳು, ರತ್ನಾವಳಿ, ಪ್ರಿಯದರ್ಶಿಕ ಮತ್ತು ನಾಗಾನಂದ ನಾಟಕಗಳು ಹರ್ಷನ ಕಾಲ ಮತ್ತು ಆ ಕಾಲದ ರಾಜಕೀಯ ವ್ಯವಸ್ಥೆಗಳ ಮೇಲೆ ಬೆಳಕನ್ನು ಚೆಲ್ಲುತ್ತೆ ಅಂತೇಳಿ ಹೇಳ್ಬೋದು. ಜೊತೆಗೆ ನಮಗೆ ವಿಶೇಷವಾಗಿ ಈ ಕಡೆಗೆ ಬಂದಂದ್ರ ಏನು ಹೈವಳೆ ಶಾಸನ ಏನಿದೆಯಲ್ಲ, ಹೈವಳೆ ಶಾಸನ ಏನು ಇಮ್ಮಡಿ ಪುಲಿಕೇಶಿ ಹಾಗೂ ಕಿಮ್ಮಡಿ ಪುಲಿಕೇಶಿಯ ಜೊತೆಗೆ ಆದಂತ ಯುದ್ಧ ಏನ್ ನರ್ಮದಾ ನದಿ ಕದನ ಐತಲ್ಲ, ಆ ಒಂದು ಕದನವನ್ನು ಕುರಿತು ಹೈವಳೆ ಶಾಸನ ಮಾಹಿತಿಯನ್ನು ನೀಡುತ್ತೆ. ಆಮೇಲೆ ಮಹೇಂದ್ರ ವರ್ಮನ ಮತ್ತವಿಲಾಸ ಪ್ರಹಸನ, ಏನು ಕಂಚಿಯ ಪಲ್ಲವರಲ್ಲಿ ಪ್ರಸಿದ್ಧ ಅರಸನಾಗಿದ್ದಂತ ಏನು 1ನೇ ಮಹೇಂದ್ರ ವರ್ಮ ಇದ್ದನಲ್ಲ, ಅವನ ಕಾಲದ ಸಾಹಿತ್ಯ ಮತ್ತು ಸ್ವತಃ ಅವನೇ ರಚಿಸಿದಂತ ಮತ್ತ ವಿಲಾಸ ಪ್ರಹಸನ ಕೃತಿ ಕೂಡ ಈ ಹರ್ಷವರ್ಧನ, ಪುಲಿಕೇಶಿ ಮತ್ತು ಏನು ಮಹೇಂದ್ರ ವರ್ಮನ ಒಂದು ರಾಜಕೀಯವನ್ನು ತಿಳಿಲಿಕ್ಕೆ ಸಹಾಯಕ ಆಗುತ್ತೆ ಅಂತೇಳಿ ಹೇಳ್ಬೋದು. ಜೊತೆಗೆ ಹೈವಳೆ ಶಾಸನ ಇರ್ಬೋದು, ಮಧುಬಾನ್ ಶಾಸನ ಇರ್ಬೋದು, ನೌಸೇರ್ ತಾಮ್ರಪಟ ಶಾಸನ ಇರ್ಬೋದು, ಬನ್ಸ್ಕೆರ ಶಾಸನ ಇರ್ಬೋದು, ಕೋನಪತ್ತು ಮತ್ತು ಇವುಗಳ ಜೊತೆಗೆ ನಳಂದ ವಿಹಾರದ ರಾಜಮುದ್ರೆಗಳು, ನಾಣ್ಯಗಳು, ಏನು ಹರ್ಷನ ಕಾಲದ ನಾಣ್ಯಗಳು ವರ್ಧನರ ಇತಿಹಾಸವನ್ನು ತಿಳಿಲಿಕ್ಕೆ ಸಾಕಷ್ಟು ಪೂರಕವಾದಂತ ದಾಖಲೆಗಳನ್ನು ಹೊಂದಿದ ನಮಗೆ ಮೂಲಾಧಾರಗಳಾಗಿವೆ ಅಂತೇಳಿ ಹೇಳ್ಬೋದು. ವಿಶೇಷವಾಗಿ ಹರ್ಷನ ನಾಟಕಗಳು ಮತ್ತು ಹರ್ಷಚರಿತೆ, ಸಿಯುಕಿ ಗ್ರಂಥ, ಇವು ಬಹಳಷ್ಟು ಮಾಹಿತಿಯನ್ನು ನಮಗೆ ಕಟ್ಟಿಕೊಡ್ತವೆ ಅಂತೇಳಿ ಹೇಳ್ಬೋದು. ಯಾರ ಬಗ್ಗೆ? ವರ್ಧನರ ಬಗ್ಗೆ ಅಂತೇಳಿ. ಇನ್ನ ವರ್ಧನರ ಒಂದು ಏನು ಮೂಲ ಅಥವಾ ಏಳಿಗೆ ಹೇಗಾಯ್ತು ಅಂತ ನೋಡೋದಾದ್ರೆ, ವರ್ಧನ ಸಂತತಿಯ ಸ್ಥಾಪಕನಾದಂತ ಪುಷ್ಯಭೂತಿ ಏನಿದ್ದಾನಲ್ಲ, ಈ ಪುಷ್ಯಭೂತಿ ಏನಾಗಿದ್ನಪ್ಪ ಅಂದ್ರ ಗುಪ್ತರ ಕಾಲದಲ್ಲಿ ಗುಪ್ತ ರಾಜಮನೆತನದ ಸಾಮಂತನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ ಅಂತೇಳಿ. ಇವನು ಏನು ಪುಷ್ಯಭೂತಿ ಗುಪ್ತರ ಸಾಮಂತನಾಗಿರ್ತಾನೆ ಮತ್ತು ಈತನ ಗುರು ಇದ್ನಂದ್ರ ಭೈರವಾಚಾರ್ಯ ಅಂತೇಳಿ. ಭೈರವಾಚಾರ್ಯ ಇವನ ಗುರು ಆಗಿರ್ತಾನೆ, ಪುಷ್ಯಭೂತಿಯ ಗುರು. ಇವನು ಶಿವನ ಆರಾಧಕ ಮತ್ತು
ಶೈವ ಪಂಥವನ್ನು ಪ್ರತಿಪಾದಿಸುವವನಾಗಿರ್ತಾನೆ ಅಂತೇಳಿ. ಈ ಭೈರವಾಚಾರ್ಯರ ನೆರವಿನಿಂದ ಏನ್ ಮಾಡ್ತಾನಪ್ಪ ಅನ್ನಂದ್ರ ಇವನು ಸಾಮ್ರಾಜ್ಯವನ್ನು ಕಟ್ತಾನೆ ಅಂತೇಳಿ ಹೇಳ್ಬೋದು. ಯಾರು? ಪುಷ್ಯಭೂತಿ. ಇವನು ಏನಾಗಿರ್ತಾನೆ? ಶಿವನ ಆರಾಧಕ ಮತ್ತು ಶೈವದ ಅನುಯಾಯಿ ಆಗಿರ್ತಾನೆ ಅಂತೇಳಿ ಗುಪ್ತರ ಸಾಮಂತನಾಗಿದ್ದುಕೊಂಡು ತನ್ನ ಗುರುವಿನ ನೆರವಿನಿಂದ ಇವನು ರಾಜ್ಯವನ್ನು ಕಟ್ತಾನೆ ಅಂತೇಳಿ. ಹೀಗಾಗಿ ಇವನು ಆರಂಭದ ಅಂದ್ರೆ ವರ್ಧನರ ಸಂತತಿಯ ಅಥವಾ ವರ್ಧನರ ಮನೆತನದ ಸ್ಥಾಪಕ ಅಂತೇಳಿ ಹೇಳ್ತಾರೆ. ಇವನ ನಂತರ ನರವರ್ಧನ ಬರ್ತಾನೆ, ರಾಜವರ್ಧನ ಬರ್ತಾನೆ ಮತ್ತು ಆದಿತ್ಯವರ್ಧನ ಕ್ರಿಸ್ತಶಕ 508ರಿಂದ 580ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಅಂತೇಳಿ. ಇಲ್ಲಿ 508ರಿಂದ 580ರವರೆಗೆ ಇಷ್ಟು ಜನ ನರವರ್ಧನ, ರಾಜವರ್ಧನ ಮತ್ತು ಆದಿತ್ಯವರ್ಧನ ಆಳ್ವಿಕೆಯನ್ನು ಮಾಡ್ತಾರೆ ಅಂತೇಳಿ. ಇವರೆಲ್ಲರೂ ಕೂಡ ಗುಪ್ತರ ಕಾಲದ ಸಾಮಂತ ಅರಸರಾಗೆ ಮುಂದುವರೆದಿರ್ತಾರೆ. ಯಾಕಂದ್ರೆ ಗುಪ್ತ ಸಾಮ್ರಾಜ್ಯ ಪ್ರಬಲವಾಗಿರ್ತೈತಿ. ಪ್ರಬಲವಾಗಿರ್ತಕ್ಕಂಥ ಸಾಮ್ರಾಜ್ಯದ ಜೊತೆಗೆ ಸಾಮಂತರಾಗಿದ್ದುಕೊಂಡೇ ಇವರು ಮುಂದೆ ಏನಪ್ಪಾ ಅನ್ನಂದ್ರ ಅಸ್ತಿತ್ವಕ್ಕೆ ಬರ್ತಾರೆ ಅಂತೇಳಿ ಹೇಳ್ಬೋದು. ರಾಜವರ್ಧನನ ಕಾಲದಲ್ಲಿ ಏನಾಗುತ್ತೆ ಅನ್ನಂದ್ರ ಈ ಗುಪ್ತ ಸಾಮ್ರಾಜ್ಯದ ಮೇಲೆ ಹೂಣರ ದಾಳಿಗಳೇನು ಪದೇ ಪದೇ ನಡೀತಾವಲ್ಲ, ಆ ಹೂಣರ ದಾಳಿಯನ್ನು ತಡೆಗಟ್ಟಲಿಕ್ಕೆ ಇವರು ಗುಪ್ತರಿಗೆ ನೆರವಾಗ್ತಾರೆ ಅಂತೇಳಿ ಹೇಳ್ಬೋದು. ಮತ್ತೆ ಗುಪ್ತರು ಜೊತೆಗೆ ಈ ವರ್ಧನ ಏನ್ ಮಾಡಿರ್ತಾನೆ ಅಂದ್ರೆ ವೈವಾಹಿಕ ಸಂಬಂಧಗಳನ್ನ ಇಟ್ಟುಕೊಂಡಿರ್ತಾನೆ ಅಂತೇಳಿ. ಈ ಗುಪ್ತ ರಾಜಕುಮಾರಿ ಆದಂತ ಮಹಾಸೇನ ಗುಪ್ತಳೇನಿದ್ದಾಳಲ್ಲ ಅವಳನ್ನ ಇವ ಮದುವೆ ಆಗಿರ್ತಾನೆ. ಯಾರು? ಆದಿತ್ಯವರ್ಧನ ಅಂತೇಳಿ. ಈ ಜೊತೆಗೆ ಈ ಗುಪ್ತರ ಜೊತೆಗೆ ವೈವಾಹಿಕ ಸಂಬಂಧ ಮತ್ತು ಗುಪ್ತರಿಗೆ ಸೈನಿಕ ನೆರವನ್ನ ನೀಡಿ ತಮ್ಮ ಸಾಮಂತಿಕೆಯನ್ನು ಉಳಿಸಿಕೊಂಡಿರ್ತಾರೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಗುಪ್ತರ ಒಂದು ಅವನತಿಯ ನಂತರ ಪ್ರಭಾಕರ ವರ್ಧನ ಕಾಲದಲ್ಲಿ ಈ ಒಂದು ಮನೆತನ ಏಳಿಗೆಯನ್ನು ಕಾಣುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಪ್ರಭಾಕರ ವರ್ಧನ ಇದ್ದಾನಲ್ಲ, ಇವನು ಆದಿತ್ಯವರ್ಧನನ ಮಗ ಆಗಿರ್ತಾನೆ. ಆದಿತ್ಯವರ್ಧನ ಮತ್ತು ಮಹಾಸೇನ ಗುಪ್ತಳ ಮಗನಾಗಿರ್ತಾನೆ. ಇವನು ಕ್ರಿಸ್ತಶಕ 580ರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಅಂತೇಳಿ. 580ರಿಂದ 605ರವರೆಗೆ ಅಂದ್ರೆ 25 ವರ್ಷಗಳ ಕಾಲ ಆಳ್ವಿಕೆಯಲ್ಲಿದ್ದಂತ ಪ್ರಭಾಕರ ವರ್ಧನ ಆರಂಭದ ಅರಸರಲ್ಲಿ ಅತ್ಯಂತ ಪ್ರಬಲ ಮತ್ತು ಏನು ಯಶಸ್ವಿ ದೊರೆಯಾಗಿರ್ತಾನೆ ಅಂತೇಳಿ ಹೇಳ್ಬೋದು. ಯಾರು? ಪ್ರಭಾಕರ ವರ್ಧನ. ಈ ಪ್ರಭಾಕರ ವರ್ಧನ ಇದ್ದಾನಲ್ಲ, ಇವನಿಗೆ ಪರಮ ಭಟ್ಟಾರಕ, ಮಹಾರಾಜಾದಿರಾಜ ಎಂಬ ಬಿರುದುಗಳನ್ನ ಹೊಂದಿರ್ತಾನೆ ಇವನು. ಅಂದ್ರೆ ಈ ಬಿರುದುಗಳು ಏನನ್ನ ಸೂಚಿಸ್ತವನ್ನಂದ್ರ ಇವನು ಅತ್ಯಂತ ಪ್ರಬಲ ಅರಸನಾಗಿರ್ತಾನೆ. ಅಂದ್ರೆ ಆರಂಭದ ವರ್ಧನರ ಅರಸರಲ್ಲಿ ಅತ್ಯಂತ ಪ್ರಬಲ ಅರಸ ಯಾರಪ್ಪ ಅಂದ್ರ ಪ್ರಭಾಕರ ವರ್ಧನ ಅಂತೇಳಿ. ಮತ್ತೆ ಇವನು ಹೆಚ್ಚು ಕಡಿಮೆ ವರ್ಧನ ಮನೆತನದ ನಿಜವಾದ ಸಂಸ್ಥಾಪಕ ಅನ್ನೋ ರೀತಿಯಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ ಅಂತೇಳಿ ಹೇಳ್ಬೋದು. ಇವನು ಏನಪ್ಪಾ ಅನ್ನಂದ್ರ ಹೂಣರು, ಗುರ್ಜರರು, ಲಾಟರು ಹಾಗೂ ಮಾಳ್ವರನ್ನ ಸೋಲಿಸಿ ಅವರ ಪ್ರದೇಶಗಳನ್ನು ಏನ್ ಮಾಡ್ತಾನೆ ತನ್ನ ಒಂದು ಸಾಮ್ರಾಜ್ಯದಲ್ಲಿ ವಿಲೀನ ಮಾಡ್ಕೊಳ್ತಾನೆ ಅಂತೇಳಿ ಬಾಣನ ಹರ್ಷಚರಿತೆ ವರ್ಣನೆ ಮಾಡುತ್ತೆ ಅಂತೇಳಿ. ಅಂದ್ರೆ ಆರಂಭದ ಪ್ರಸಿದ್ಧ ಅರಸನಾದಂತ ಪ್ರಭಾಕರ ವರ್ಧನ ಹೂಣರ ಮೇಲೆ ದಾಳಿಯನ್ನು ಮಾಡ್ತಾನೆ. ಆಮೇಲೆ ಲಾಟ ಅಂದ್ರೆ ಈಗಿನ ಗುಜರಾತಿನ ಲಾತೂರು ಅಲ್ಲೆಲ್ಲ ಬರುತ್ತೆ, ಮಹಾರಾಷ್ಟ್ರದ ಲಾತೂರು ಅಲ್ಲಿ ಬರುತ್ತೆ. ಲಾಟ, ಮಾಳ್ವ ಇವರೆಲ್ಲರನ್ನ ಸೋಲಿಸಿ, ಮಾಳ್ವ ಮಧ್ಯಪ್ರದೇಶದಲ್ಲಿ ಬರುತ್ತೆ, ಇವರೆಲ್ಲರನ್ನ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ಗಟ್ಟಿ ಮಾಡಿಕೊಂಡ ಅಂತೇಳಿ ಹರ್ಷಚರಿತೆ ಇದರ ವರ್ಣನೆಯನ್ನು ಮಾಡುತ್ತೆ ಅಂತೇಳಿ. ಇನ್ನೊಂದು ಏನಪ್ಪಾ ಅಂದ್ರ ಹೂಣರೆಂಬ ಜಿಂಕೆಯ ಮೇಲೆ ಸವಾರಿ ಮಾಡುವ ಸಿಂಹವಾಗಿ ಇವನು ಏನು ತೋರ್ಪಡಿಸಿದ್ದ ಅಂತೇಳಿ. ಅಂದ್ರೆ ಸಿಂಹದ ರೀತಿಯಲ್ಲಿ ಇವನು ಸವಾರಿಯನ್ನು ಮಾಡಿದ. ಯಾರ ಮೇಲೆ ಅಂದ್ರೆ ಹೂಣರ ಮೇಲೆ ಅಂತೇಳಿ ಹೇಳಲಾಗುತ್ತೆ ಅಂತೇಳಿ. ಜೊತೆಗೆ ಇವನು ಮಾಳ್ವರಿಗೆ ನಿದ್ರಾಭಂಜಕನಾಗಿದ್ದ ಮತ್ತು ಸಿಂಧು ರಾಜರಿಗೆ ಬೆಂಕಿಯಾಗಿದ್ದ, ಗಾಂಧಾರ ರಾಜರಿಗೆ ಭಯಂಕರ ಪ್ಲೇಗಿನಂತೆ ಇದ್ದ, ಲಾಟರಿಗೆ ರಣಭಯಂಕರ ದಾಳಿಕೋರನಂತಿದ್ದ ಎಂದು ಇವನ ಒಂದು ಏನು ಆಳ್ವಿಕೆಯ ಒಂದು ಇದನ್ನ ಅವರ ಒಂದು ಏನು ಇದು ಏನೈತಲ್ಲ ಅದು ಹರ್ಷಚರಿತೆ ಉಲ್ಲೇಖ ಮಾಡುತ್ತೆ ಅಂತೇಳಿ. ಅಂದ್ರೆ ಅಷ್ಟು ಬಲಿಷ್ಠನಾಗಿದ್ದ ಮತ್ತು ಭಯಂಕರ ಅರಸನಾಗಿ ಇವರೆಲ್ಲರನ್ನು ಮಟ್ಟ ಹಾಕಿದ ಅಂತೇಳಿ ಹೇಳಲಾಗುತ್ತೆ ಅಂತೇಳಿ. ಇವನ ಹೆಂಡತಿ ಯಾರಪ್ಪ ಅಂದ್ರ ಮಾಳ್ವದ ಗುಪ್ತ ಸಂತತಿಯ ಏನು ಮಾಳ್ವದ ಗುಪ್ತರಿರ್ತಾರಲ್ಲ ಕೊನೆಗೆ ಅವರ ಸಂತತಿ ಯಶೋಮತಿ ಇವನ ಒಂದು ಹೆಂಡತಿ ಆಗಿರ್ತಾಳೆ ಅಂತೇಳಿ. ಯಾರು? ಪ್ರಭಾಕರ ವರ್ಧನ ಹೆಂಡತಿ ಅಂತೇಳಿ. ಮತ್ತೆ ಈತ ಸೂರ್ಯನ ಆರಾಧಕನಾಗಿರ್ತಾನೆ. ಅಲ್ಲಿ ನೋಡ್ರಿ ಯಾರು
ಪುಷ್ಯಭೂತಿ ಏನಾಗಿರ್ತಾನೆ, ಶಿವನ ಆರಾಧಕನಾಗಿರ್ತಾನೆ. ಪ್ರಭಾಕರ ವರ್ಧನ ಏನಾಗಿರ್ತಾನೆ, ಸೂರ್ಯನ ಆರಾಧಕನಾಗಿರ್ತಾನೆ ಅಂತೇಳಿ. ಈ ಪ್ರಭಾಕರ ವರ್ಧನಿಗೆ 3 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಒಬ್ಬನು ರಾಜವರ್ಧನ, ಮತ್ತೊಬ್ಬ ಹರ್ಷವರ್ಧನ, ಮತ್ತೊಬ್ಬಕಿ ಪುತ್ರಿ ರಾಜಶ್ರೀ ಅಂತೇಳಿ. ಹಾಗಾಗಿ ಇಬ್ಬರು ಪುತ್ರರು, ಒಬ್ಬ ಪುತ್ರಿ ಈ ಪ್ರಭಾಕರ ವರ್ಧನ ಮತ್ತು ಯಶೋಮತಿ ದಂಪತಿಗೆ ಇರ್ತಾರೆ ಅಂತೇಳಿ. ಇಲ್ಲಿ ರಾಜಶ್ರೀಯನ್ನು ಏನ್ ಮಾಡಿರ್ತಾರಪ್ಪ ಅಂದ್ರ, ಕನೌಜ್, ಏನು ಉತ್ತರ ಪ್ರದೇಶದ ಕನೌಜ್ ಐತಲ್ಲ, ಆ ಕನೌಜದ ಮೌಕರಿಯ ಅರಸ ಗೃಹವರ್ಮನ್ಗೆ ಕೊಟ್ಟು ಮದ್ವೆ ಮಾಡಿರ್ತಾರೆ ಅಂತೇಳಿ ಹೇಳ್ಬಹುದು. ನಾವು ನಿನ್ನೆ ಮೌಕರಿಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅಂದ್ರೆ ಮೌಕರಿಗಳು ಕೂಡ ಯಾರಪ್ಪ ಅಂದ್ರ ಗುಪ್ತರ ಕಾಲದ ಸಮಕಾಲೀನ ಮನೆತನದವರಾಗಿರ್ತಾರೆ ಅಂತೇಳಿ ಹೇಳ್ಬಹುದು. ಹಾಗಾಗಿ ರಾಜಶ್ರೀಯನ್ನ ಈ ಮೌಕರಿ ಅರಸ ಗೃಹವರ್ಮನಿಗೆ ಕೊಟ್ಟು ಮದ್ವೆಯನ್ನು ಮಾಡಿರ್ತಾರೆ. ಯಾವುದು ಕನೌಜು ಉತ್ತರ ಪ್ರದೇಶದಲ್ಲಿ ಐತಿ, ತಾನೇಶ್ವರ ಹರಿಯಾಣದ ಸೈಡ್ ಬರ್ತೈತಿ ಅಂತೇಳಿ. ಹಾಗಾಗಿ ಇಲ್ಲಿ ಮಗಳ ಮದುವೆಯನ್ನು ಮಾಡಿದ ತಕ್ಷಣ ಏನಾಗ್ತಾರಪ್ಪ ಅಂದ್ರ, ರಾಜವರ್ಧನ ಮತ್ತು ಹರ್ಷವರ್ಧನರು ಈ ಹೂಣರ ದಾಳಿಯನ್ನು ಹತ್ತಿಕ್ಕುವ ಸಂದರ್ಭದಲ್ಲಿ ಅವರ ತಂದೆ ಏನಾಗ್ತಾನೆ, ನಿಧನನಾಗ್ತಾನೆ ಅಂತೇಳಿ ಹೇಳ್ಬೋದು. ಯಾರವರ ತಂದೆ? ಪ್ರಭಾಕರ ವರ್ಧನ. ಅಂದ್ರೆ ಅನಾರೋಗ್ಯದಿಂದ ನಿಧನನಾಗ್ತಾನೆ ಅಂತೇಳಿ. ಇಲ್ಲಿ ಯಶೋಮತಿ ಏನಾಗ್ತಾಳಪ್ಪ ಅಂದ್ರ, ಸತಿ ಒಂದು ಕೈಗೊಂಡು ತನ್ನ ಗಂಡನನ್ನೇ ಅನುಸರಿಸ್ತಾಳೆ ಅಂತೇಳಿ. ಅಂದ್ರೆ ಆ ಸಂದರ್ಭದಲ್ಲಿ ಸತಿ ಪದ್ಧತಿ ಇತ್ತು ಅನ್ನೋದಕ್ಕೆ ಇದು ಒಂದು ಕೂಡ ಉದಾಹರಣೆ ಅಂತೇಳಿ. ಗುಪ್ತರ ಕಾಲದಲ್ಲಿ ಕೂಡ ಸತಿ ಪದ್ಧತಿ ಇತ್ತು ಅಂತೇಳಿ. ಹಾಗಾಗಿ ವರ್ಧನರ ರಾಣಿ ಯಶೋಮತಿ ಏನಾಗ್ತಾಳಪ್ಪ ಅಂದ್ರ, ಸತಿಯನ್ನ ಕೈಗೊಳ್ತಾಳೆ ಅಂತೇಳಿ. ಸತಿ ಅಂದ್ರೆ ನಿಮಗ್ ಗೊತ್ತು, ನಾನೇನ್ ಹೇಳೋದ್ ಬೇಕಾಗಿಲ್ಲ. ಜೊತೆಗೆ ಈ ರಾಜಶ್ರೀಯನ್ನ ಕನೌಜಕ್ಕೆ ಮಾಡಿಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಪ್ರಭಾಕರ ವರ್ಧನ್ ನಂತರ ಅಧಿಕಾರ ಯಾರಿಗೆ ಹಸ್ತಾಂತರ ಆಗುತ್ತೆ ಅಂದ್ರ, ಹಿರಿಯ ಮಗನಾದಂತ ರಾಜವರ್ಧನನಿಗೆ ಹಸ್ತಾಂತರ ಆಗುತ್ತೆ ಅಂತೇಳಿ. ಅವನು ಅಧಿಕಾರಕ್ಕೆ ಬರ್ತಾನೆ ಅಂತ. ಇಲ್ಲಿ ತಂದೆಯನ್ನು ಕಳೆದುಕೊಂಡ ದುಃಖದಲ್ಲೇ ಇವನೇನ್ ಮಾಡ್ತಾನೆ, ಸಿಂಹಾಸನ ರೂಢನಾಗ್ತಾನೆ. ಕ್ರಿಸ್ತ ಶಕ 605 606 ಅಂದ್ರೆ ಒಂದೇ ವರ್ಷ ಇವನು ಪಟ್ಟದಲ್ಲಿರ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಇವನು ಏನ್ ಮಾಡ್ತಾನೆ, ಆರಂಭದಲ್ಲಿ ತನ್ನ ಸಹೋದರನಿಗೆ ಪಟ್ಟವನ್ನು ಕಟ್ಲಿಕ್ಕೆ ನೋಡ್ತಾನೆ. ಆದ್ರೆ ಅವನ ಸಹೋದರ ಹರ್ಷ ಅದನ್ನ ಸ್ವೀಕಾರ ಮಾಡಂಗಿಲ್ಲ ಅಂತೇಳಿ. ಇನ್ನೊಂದು ಏನಾಗುತ್ತಪ್ಪ ಅಂದ್ರೆ, ಅದೇ ಸಂದರ್ಭದಲ್ಲಿ ಏನಾಗುತ್ತಾನೆ ಅಂದ್ರ, ತನ್ನ ಸಹೋದರಿಯ ಮನೆತನ ಆದಂತ ಕನೌಜ್ ಇರ್ತಲ್ಲ, ಆ ಕನೌಜದ ಗೃಹವರ್ಮನ ಮೇಲೆ ಈ ಗೌಡ ದೇಶದ ಶಶಾಂಕ ಏನ್ ಮಾಡ್ತಾನೆ, ಗೌಡ ದೇಶದ ಶಶಾಂಕ ಮತ್ತು ಈ ದೇವಗುಪ್ತ ಇಬ್ಬರು ಸೇರಿಕೊಂಡು ಗೃಹವರ್ಮನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅಂದ್ರೆ ಕನೌಜದ ಮೇಲೆ ದಾಳಿಯನ್ನ ಮಾಡ್ತಾರೆ ಅಂತೇಳಿ. ಆ ದಾಳಿಯಲ್ಲಿ ಈ ಗೃಹವರ್ಮನನ್ನ ಕೊಂದು ರಾಜಶ್ರೀಯನ್ನು ಏನ್ ಮಾಡ್ತಾರೆ, ಬಂಧನದಲ್ಲಿ ಇಡ್ತಾರೆ ಅಂತೇಳಿ ಹೇಳ್ಬೋದು. ಈ ಕನೌಜ್ ಐತಲ್ಲ, ಈ ಕನೌಜದ ಮತ್ತೊಂದು ಹೆಸರು ಏನಪ್ಪಾ ಅಂದ್ರೆ ಕನ್ಯಾಕುಬ್ಜ ಅಂತೇಳಿ ಕರೀತಾರೆ ಅಂತೆ. ಕನ್ಯಾಕುಬ್ಜ ಕನೌಜದ ಮತ್ತೊಂದು ಹೆಸರು ಅಂತೇಳಿ ಹೇಳ್ಬೋದು. ಇದು ಆರಂಭದಲ್ಲಿ ಅವರ ರಾಜಧಾನಿ ತಾನೇಶ್ವರ ಆಗಿತ್ತು. ನಂತರದ ಹರ್ಷನ ಕಾಲಕ್ಕೆ ಕನೌಜ್ ಕೂಡ ಅವರ ರಾಜಧಾನಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಇಲ್ಲಿ ದೇವಗುಪ್ತನನ್ನ ಶಿಕ್ಷಿಸಲು ಮತ್ತು ಶಶಾಂಕನನ್ನ ಶಿಕ್ಷಿಸಲು ಏನ್ ಮಾಡ್ತಾನೆ, ಇವನು 10,000 ಸೈನಿಕರೊಡನೆ ಮಾಳ್ವಕ್ಕೆ ಬರ್ತಾನೆ ದಂಡೆತ್ತಿಕೊಂಡು. ಯಾರು? ರಾಜವರ್ಧನ. ಇಲ್ಲಿ ದೇವಗುಪ್ತನನ್ನು ಸೋಲಿಸಿದರೂ ಕೂಡ ಈ ಶಶಾಂಕನನ್ನ ಸೋಲಿಸ್ಲಿಕ್ಕೆ ಆಗಂಗಿಲ್ಲ. ಇಲ್ಲಿ ಶಶಾಂಕ ಏನ್ ಮಾಡ್ತಾನೆ, ಡಬಲ್ ಗೇಮ್ ಮಾಡಿ ಸ್ನೇಹಿತನಂತೆ ನಟನೆ ಮಾಡಿ ನಂತರ ರಾಜವರ್ಧನನನ್ನ ಭೋಜನಕ್ಕೆ ಕರೆದು ಅಲ್ಲಿ ರಾಜವರ್ಧನನ್ನ ಕೊಂದಾಕ್ತಾನೆ ಅಂತೇಳಿ. ಯಾರು? ಗೌಡ ದೇಶದ ಶಶಾಂಕ. ಆ ಸಂದರ್ಭದಲ್ಲಿ ಅವನ ವಯಸ್ಸು ಕೇವಲ ಒಂದು 18 ಅಥವಾ 19 ಇರುತ್ತೇನೋ ಅಷ್ಟೇ. ಅಷ್ಟು ಚಿಕ್ಕ ವಯಸ್ಸಿಗೆ ಅವನು ಪಟ್ಟಕ್ಕೆ ಬಂದಿರ್ತಾನೆ, ತಂದೆಯನ್ನು ಕಳ್ಕೊಂಡಿರ್ತಾನೆ. ಈಗ ಬರಸಿಡಿಲಿನಂತೆ ತಂಗಿ ಕೂಡ ಬಂಧನದಲ್ಲಿದ್ದಾಳೆ ಮತ್ತು ತಂಗಿಯ ಗಂಡನನ್ನು ಕೂಡ ಕೊಂದು ಹಾಕಲಾಗಿದೆ. ಇಲ್ಲಿ ಕೂಡ ಏನಾಗ್ತಾನೆ, ಅಮಾಯಕನಾದಂತ ಅಥವಾ ಮೋಸ ಹೋದಂತ ರಾಜವರ್ಧನ ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ ಅಂತೇಳಿ. ಯಾರಿಂದ? ಶಶಾಂಕನಿಂದ ಅಂತೇಳಿ. ಈ ಸಂದರ್ಭದಲ್ಲಿ ಪಟ್ಟಕ್ಕೆ ಬಂದವನೇ 16 ವರ್ಷದ ಹರ್ಷವರ್ಧನ ಅಂತೇಳಿ. ಅಂದ್ರೆ ತನ್ನ ಸಹೋದರನನ್ನು ಕಳ್ಕೊಂಡಿದ್ದಾನೆ, ತಂದೆಯನ್ನು ಕಳ್ಕೊಂಡಿದ್ದಾನೆ, ಈಗ ತಂಗಿಯ ಬಂಧನ ಆಗಿದೆ, ಎಲ್ಲಿದ್ದಾಳಂತ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಅಧಿಕಾರ ರೂಢನಾದಂತ ಹರ್ಷವರ್ಧನನ ಮುಂದೆ ಬೆಟ್ಟದಷ್ಟು ಸಮಸ್ಯೆಗಳು ಇದ್ವು ಅಂತೇಳಿ ಹೇಳ್ಬೋದು. ಇಲ್ಲಿ ಹರ್ಷವರ್ಧನ, ಈಗ ನಾವು ಇದುವರೆಗೆ ಹರ್ಷನಿಗಿಂತ ಪೂರ್ವದಲ್ಲಿ ಆದಂತ ಮಾಹಿತಿ ಅಂದ್ರೆ ಈ ವರ್ಧನರ ಮನೆತನ ಹೇಗೆ ಏಳಿಗೆ ಆಯ್ತು, ಯಾರ ಅಧಿಕಾರ ಅಂದ್ರೆ ಅದನ್ನ ಸಂತತಿಯನ್ನ ಸ್ಥಾಪಿಸಿದವರು ಯಾರು, ಯಾರ ಕಾಲದವರು, ಮತ್ತು ಅವರನ್ನ ಅಧ್ಯಯನ ಮಾಡ್ಲಿಕ್ಕೆ ಇರ್ತಕ್ಕಂಥ ಮೂಲಾಧಾರಗಳನ್ನ ಕುರಿತು ನಾವು ಇದುವರೆಗೆ ಅಧ್ಯಯನವನ್ನು ಮಾಡಿದ್ವಿ ಅಂತೇಳಿ. ಈಗ ನಮಗೆ ರಿಯಲ್ ಆಗಿ ತಾನೇಶ್ವರದ ಹರ್ಷವರ್ಧನ
ಅಥವಾ ವರ್ಧನರ ಪ್ರಸಿದ್ಧ ಅರಸ ಹರ್ಷವರ್ಧನ ಕುರಿತು ಈಗ ನಮ್ದು ಇಲ್ಲಿ ಕನೌಜನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದಂತ ವರ್ಧನರ ಮನೆತನದಲ್ಲೇ ಅತ್ಯಂತ ಪ್ರಸಿದ್ಧ ಅರಸ ಅಂತೇಳಿ ಹೇಳ್ಬೋದು. ಇವನು ಏನು ಪುಷ್ಯಭೂತಿ ಅಥವಾ ವರ್ಧನ ಸಂತತಿಯಲ್ಲಿ ಎರಡು ಬರ್ತವೆ. ಈಗ ನೆಕ್ಸ್ಟ್ ಏನು ಗೃಹವರ್ಮನ್ ಇರ್ತಾನಲ್ಲ, ಅವನ ಸಾಮ್ರಾಜ್ಯ ಕೂಡ ಇವನ ಒಂದು ವಶ ಆಗುತ್ತೆ ಅಂತಾನೆ ಹೇಳ್ಬೋದು, ಯಾವುದು ಕನೌಜ್. ಹಾಗಾಗಿ ಆ ಪ್ರಸಿದ್ಧ ಮನೆತನಗಳಲ್ಲಿ ಪ್ರಸಿದ್ಧ ಅರಸ ಯಾರಪ್ಪ ಅನ್ನಂದ್ರ ಇದೇ ಹರ್ಷವರ್ಧನ ಅಂತೇಳಿ. ಈತ ಮಹಾ ಸಾಮ್ರಾಜ್ಯದ ನಿರ್ಮಾಪಕ ಅಂತ ಕರೆಸ್ಕೊಳ್ತಾನೆ, ದಿಗ್ವಿಜಯಶಾಲಿ ಆಗಿರ್ತಾನೆ, ವೀರ ಯೋಧನಾಗಿರ್ತಾನೆ. ಬರೀ ಸಾಮ್ರಾಜ್ಯದ ವಿಸ್ತರಣೆ ಅಷ್ಟೇ ಅಲ್ಲ, ರಾಜಕೀಯವಾಗಿ ಅಷ್ಟೇ ಹಿಡಿತಾ ಇರಂಗಿಲ್ಲ, ಇವನು ಸ್ವತಃ ಸಾಹಿತಿಯಾಗಿದ್ದು, ಧರ್ಮಗಳ ಉದಾರ ಪೋಷಕನಾಗಿದ್ದು, ಮತ್ತು ಸಾಕಷ್ಟು ಕವಿಗಳಿಗೆ ಆಶ್ರಿತನಾಗಿದ್ದು, ಸಾಕಷ್ಟು ಗುರುಕುಲಗಳಿಗೆ ಮತ್ತು ವಿಶ್ವವಿದ್ಯಾಲಯಗಳಿಗೆ ದಾನ ಏನು ಮಾಡಿದಂತ ಶ್ರೇಷ್ಠ ಶಿಕ್ಷಣ ಪ್ರಿಯನಾಗಿರ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇವನಿಗೆ ರಾಜಪುತ್ರ, ಶಿಲಾದಿತ್ಯ, ಪ್ರಿಯದರ್ಶಿನಿ, ಉತ್ತರಪತೇಶ್ವರ ಮತ್ತು ಪರಮ ಭಟ್ಟಾರಕ ಎಂಬ ಬಿರುದುಗಳಿಂದ ಅವನು ಖ್ಯಾತನಾಗಿದ್ದಾನೆ ಅಂತೇಳಿ. ಮತ್ತೆ ಅವನ ಬಗ್ಗೆ ಅತಿ ಹೆಚ್ಚು ನಮಗೆ ಮಾಹಿತಿ ಯಾವುದರಿಂದ ತಿಳಿದು ಬರ್ತಾನೆ ಅಂದ್ರ ಸಿಯುಕಿ ಗ್ರಂಥ, ಆಮೇಲೆ ಅವನೇ ಸ್ವತಃ ರಚಿಸಿದಂತ ನಾಟಕಗಳು ನಾಗಾನಂದ, ರತ್ನಾವಳಿ ಮತ್ತು ಪ್ರಿಯದರ್ಶಿಕ, ಜೊತೆಗೆ ಹರ್ಷಚರಿತೆ, ಬಾಣನ ಹರ್ಷಚರಿತೆ ಮತ್ತು ಬೇರೆ ಬೇರೆ ಇದು ಐವಳೆ ಶಾಸನ, ಇವೆಲ್ಲದರ ಕಡೆಯಿಂದ ಒಂದು ಏನು ಅತ್ಯಂತ ಪ್ರಸಿದ್ಧ ಅರಸ ಮತ್ತು ಉದಾರ ಸಾಹಿತ್ಯ ಪೋಷಕ, ಧರ್ಮ ಪ್ರಿಯನಾಗಿದ್ದಂತ ಹರ್ಷವರ್ಧನ ಮಾಹಿತಿ ಇವುಗಳಿಂದ ನಮಗೆ ಸಿಗುತ್ತೆ ಅಂತೇಳಿ. ಇವನು ಕ್ರಿಸ್ತ ಶಕ 606ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. 646ರವರೆಗೆ ಇವನು ಆಡಳಿತದಲ್ಲಿ ಇರ್ತಾನೆ ಅಂತೇಳಿ ಹೇಳ್ಬೋದು. ಯಾರು? ಹರ್ಷವರ್ಧನ್. ಅವನು ಅಂದ್ರೆ ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ಇವನು ರಾಜಕೀಯವನ್ನು ಮಾಡ್ತಾನೆ. 40 ವರ್ಷಗಳಲ್ಲಿ ಏನು ವರ್ಧನರ ಸಾಮ್ರಾಜ್ಯ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಸಾಕಷ್ಟು ಹಿಡಿತವನ್ನ ಸಾಧಿಸಿತ್ತು ಅಂತೇಳಿ. ನರ್ಮದಾ ನದಿವರೆಗಿನ ನರ್ಮದಾ ನದಿ ಪುಲಕೇಶಿ ಮತ್ತು ಹರ್ಷವರ್ಧನರ ನಡುವಿನ ಗಡಿಯಾಗಿತ್ತು ಅಂತೇಳಿ. ನಿಮಗೆ ಇನ್ನೊಂದು ಮಾಹಿತಿ ಗೊತ್ತಿರ್ಲಿ, ನರ್ಮದಾ ರಿವರ್ ಈಸ್ ಎ ನ್ಯಾಚುರಲ್ ಡಿವೈಡರ್ ಆಫ್ ನಾರ್ತ್ ಇಂಡಿಯಾ ಅಂಡ್ ಸೌತ್ ಇಂಡಿಯಾ ಅಂತ ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಈ ನದಿ ನೈಸರ್ಗಿಕವಾಗಿ ಭಾರತವನ್ನ 2 ವಿಭಾಗಗಳನ್ನಾಗಿ ಮಾಡುತ್ತೆ ಅಂತೇಳಿ. ಹಾಗಾಗಿ ಅವನು ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕಂತ ಪ್ರಯತ್ನ ಪಡ್ತಾನೆ. ಅವನಷ್ಟೇ ಪ್ರಬಲವಾದಂತ ಅರಸ ದಕ್ಷಿಣದಲ್ಲಿ ಇದ್ದಿದ್ದರಿಂದ ದಕ್ಷಿಣಕ್ಕೆ ಅವನಿಗೆ ಬರ್ಲಿಕ್ಕೆ ಆಗಂಗಿಲ್ಲ. ಹಾಗಾಗಿ ನರ್ಮದಾ ನದಿ ಅವರಿಬ್ಬರ ಗಡಿಯಾಯ್ತು ಅಂತೇಳಿ ಹೇಳ್ಬೋದು. ಇಂಥ ಒಬ್ಬ ಹರ್ಷವರ್ಧನ ಏನಪ್ಪಾ ಅಂದ್ರೆ ಪಟ್ಟಕ್ಕೆ ಬಂದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದ್ ಏನಪ್ಪಾ ಅನ್ನಂದ್ರ ಈ ಪ್ರಾಚೀನ ಭಾರತವನ್ನ ಆಳಿದಂತ ಪ್ರಸಿದ್ಧ ಅರಸರಲ್ಲಿ ಹರ್ಷವರ್ಧನ ಕೊನೆಯವನು ಅಂತೇಳಿ. ಅಂದ್ರೆ ಕೊನೆಯವನಂತಲ್ಲ, ಬೇರೆಯವ್ರು ಬರ್ತಾರೆ ಮುಂದೆ, ಅದು ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತರಾಗಿರ್ತಾರೆ ಅಂತೇಳಿ ಹೇಳ್ಬೋದು. ಆದ್ರೆ ಹರ್ಷವರ್ಧನ ಸ್ವಲ್ಪ ಅಖಂಡ ಉತ್ತರ ಭಾರತ ಅಂತ ಬಂದತ್ನ್ಯಾಗ ಕೊನೆಯ ಹಿಂದೂ ಅರಸ ಅಂತೇಳಿ ಹೇಳ್ಬೋದು. ಹಾಗೆ ಬೌದ್ಧ ಧರ್ಮಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟರು ಕೂಡ ಹಿಂದೂ ಧರ್ಮವನ್ನ ಪೋಷಿಸಿ ಬೆಳೆಸಿದವರಲ್ಲಿ ಇವತ್ತು ನಾವೇನು ಪ್ರಯಾಗ ಕುಂಭಮೇಳವನ್ನು ನೋಡ್ತಾ ಇದ್ದೀವಿ. ಆ ಕುಂಭಮೇಳದ ಹಿಂದಿನ ಶಕ್ತಿ ಯಾರಪ್ಪ ಅಂದ್ರ ಹರ್ಷವರ್ಧನ್ ಅಂತೇಳಿ ಹೇಳ್ಬೋದು. ಇವನು ಪಟ್ಟಕ್ಕೆ ಬಂದ ಸಂದರ್ಭದಲ್ಲಿ ಮುಖ್ಯವಾದಂತ ಸಮಸ್ಯೆ ಏನಿತ್ತಪ್ಪ ಅಂದ್ರ ತನ್ನ ಸಹೋದರಿಯನ್ನು ಹುಡುಕ್ಬೇಕಾಗಿತ್ತು ಮತ್ತು ತನ್ನ ಸಹೋದರಿಯ ಗಂಡನನ್ನು ಕೊಂದಂತ ಶಶಾಂಕನ ಮೇಲೆ ಸೇಡನ್ನ ತೀರ್ಸ್ಕೊಳ್ಬೇಕಾಗಿತ್ತು. ಆಮೇಲೆ ಕನೌಜದ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿತ್ತು. ತನ್ನ ತಂಗಿ ಮತ್ತು ಸಹೋದರ ಇಬ್ಬರನ್ನು ಕೊಂದಂತ ಗೌಡ ದೇಶದವರು ಮತ್ತು ಈ ಶಶಾಂಕನ ಮೇಲೆ ಅವನಿಗೆ ಸಿಟ್ಟಿತ್ತು. ಮತ್ತೆ ಮುಖ್ಯವಾಗಿ ತನ್ನ ಸಹೋದರಿಯ ಒಂದು ಹುಡುಕಾಟವನ್ನ ಮಾಡ್ಬೇಕಾಗಿತ್ತು ಅಂತೇಳಿ. ಹೀಗಾಗಿ ಆ ಬೆಟ್ಟದಂತ ಸಮಸ್ಯೆಯನ್ನು 16 ವರ್ಷದ ಬಾಲಕ, ಅವನೇನ್ ದೊಡ್ಡವನಾಗಿರ್ಲಿಲ್ಲ ಅಂತ 16 ವರ್ಷದ ಬಾಲಕ ತುಂಬಾ ಯಶಸ್ವಿಯಾಗಿ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ರಾಜಶ್ರೀ ಏನ್ ಮಾಡ್ತಾಳಪ್ಪ ಅಂದ್ರ ಕನೌಜದಿಂದ ತಪ್ಪಿಸಿಕೊಂಡು ಬಂಧನದಲ್ಲಿರ್ತಾಳ, ಅದರಿಂದ ತಪ್ಪಿಸಿಕೊಂಡು ಅವಳು ಏನ್ ಮಾಡ್ತಾಳೆ ಅಂದ್ರೆ ಶಾಂತಿಯನ್ನ ಅರಿಸುತ್ತ ಆಕಿ ವೈರಾಗಿತರ ಆಗ್ಬಿಡ್ತಾಳೆ. ಗಂಡನನ್ನ ಕಳ್ಕೊಂಡ್ಮೇಲೆ ಆ ಒಂದು ತಪ್ಪಿಸಿಕೊಂಡು ಏನ್ ಮಾಡ್ತಾಳೆ, ವಿಂಧ್ಯ ಪರ್ವತದ ಕಡೆಗೆ ಅವಳು ಹೊರಟು ಬಿಡ್ತಾಳೆ ಅಂತೇಳಿ. ವಿಧವೆಯಾಗಿ ಗಂಡನನ್ನು ಕಳೆದುಕೊಂಡಂತ ರಾಜಶ್ರೀ ಈ ಬೌದ್ಧ ಸನ್ಯಾಸಿಯ ಒಂದು ಆಶ್ರಮವನ್ನು ಸೇರ್ತಾಳೆ ಅಂತೇಳಿ ಹೇಳ್ಬೋದು. ಆ ಬೌದ್ಧ ಸನ್ಯಾಸಿ ಯಾರಪ್ಪ ಅಂದ್ರ ದಿವಾಕರ ಮಿತ್ರ ಅಂತೇಳಿ. ಆಕಿ ಏನಪ್ಪಾ ಅಂದ್ರ
ಜೀವನದಲ್ಲಿ ಸಾಕಷ್ಟು ನೊಂದ್ಕೊಂಡ್ ಬಿಟ್ಟಿರ್ತಾಳೆ, ನೆಮ್ಮದಿನೇ ಇಲ್ದಂಗಾಗಿರ್ತೈತಿ. ಕೊನೆಗೆ ಆಕೆ ಏನ್ ಮಾಡ್ಬೇಕು, ಅಗ್ನಿಯನ್ನ ಪ್ರವೇಶ ಮಾಡ್ಬೇಕು ಎನ್ನುವಷ್ಟರಲ್ಲೇ ಅವರ ಒಂದು ಸಹೋದರ ಕಾಣಿಸ್ಕೊಳ್ತಾನೆ. ಹುಡುಕಿಕೊಂಡು ಆಕೆಯನ್ನು ಹುಡುಕಿಕೊಂಡು ಬರ್ತಾನೆ. ಕೊನೆಗೆ ಸಹೋದರನ ಜೊತೆಗೆ ಏನ್ ಮಾಡ್ತಾಳೆ ಆಕಿ, ಪುನಃ ಕನೌಜ್ಗೆ ಬರ್ತಾಳೆ ಅಂತೇಳಿ, ರಾಜಧಾನಿಗೆ ಬರ್ತಾಳೆ ಅಂತೇಳಿ ಹೇಳ್ಬೋದು. ಇಲ್ಲಿ ಅವಳ ಸಹೋದರಿ ಏನ್ ಮಾಡ್ತಾಳೆ, ಅವಳಿಗೆ ಮಕ್ಕಳಿರಂಗಿಲ್ಲ. ಆ ಸಂದರ್ಭದಲ್ಲಿ ಅವಳೇನ್ ಮಾಡ್ತಾಳೆ, ತನ್ನ ಎಲ್ಲಾ ಸಂಪೂರ್ಣ ರಾಜ್ಯವನ್ನ ಹರ್ಷವರ್ಧನ್ಗೆ ಕೊಡ್ತಾಳೆ, ಬಿಟ್ಕೊಡ್ತಾಳೆ. ಅಲ್ಲಿ ಹರ್ಷವರ್ಧನ್ ಏನ್ ಮಾಡ್ತಾನೆ, ತನ್ನ ತಂಗಿಯ ಆಸೆ ಮತ್ತು ಸಹೋದರಿಯ ಆಸೆಯಂತೆ ಕನೌಜದಲ್ಲೇ ಸಿಂಹಾಸನ ರೂಢನ ಆಗ್ತಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ಕನೌಜದಲ್ಲಿ ಸಿಂಹಾಸನ ರೂಢನಾದಂತ ಹರ್ಷವರ್ಧನ ತನ್ನ ರಾಜಧಾನಿಯನ್ನು, ಅಂದ್ರೆ ಪೂರ್ವದ ರಾಜಧಾನಿ ಆಗಿದ್ದಂತ ತಾನೇಶ್ವರ ಏನೈತಲ್ಲ, ತಾನೇಶ್ವರದಿಂದ ಕನೌಜಕ್ಕೆ ಅದನ್ನ ವರ್ಗಾವಣೆ ಮಾಡ್ತಾನೆ ಅಥವಾ ಬದಲಾಯಿಸ್ಕೊಳ್ತಾನೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಅಂದ್ರೆ ತಾನೇಶ್ವರನ ಸಂಪೂರ್ಣವಾಗಿ ನಿಷ್ಕ್ರಿಯ ಮಾಡ್ತಾರ ಇಲ್ಲ, ಅಲ್ಲಿ ಒಬ್ರು ಯಾರನ್ನ ರಾಜ್ಯಪಾಲನೋ ಅಥವಾ ಇನ್ನೊಬ್ಬರಿಗೆ ಬಿಟ್ಟು ಕೊಟ್ಟಿರ್ತಾನೆ ಅಧಿಕಾರ, ಅಲ್ಲಿ ನೋಡ್ಕೊಳ್ಬೇಕಾಗಿರ್ತೈತಿ. ಆದ್ರೆ ಮುಖ್ಯವಾದಂತ ಕಚೇರಿ ಏನು, ತನ್ನ ಅಧಿಕಾರದಕ್ಕಾಗಿ ಈ ಕನೌಜಿಗೆ ಅವನು ವರ್ಗಾವಣೆ ಮಾಡ್ಕೊಳ್ತಾನೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಎರಡು ಮನೆತನಗಳು, ಇಲ್ಲಿ ವರ್ಧನ ಮತ್ತು ಮೌಕರಿ ಎರಡೂ ಮನೆತನಗಳು ಸೇರಿ ವಿಶಾಲವಾದಂತ ಸಾಮ್ರಾಜ್ಯವನ್ನು ಹರ್ಷ ಆಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಂತೇಳಿ. ಹೀಗಾಗಿ ಇಲ್ಲಿ ಇವನು ಹರ್ಷ ಏನಿದ್ದಾನಲ್ಲ, ಮೌಕರಿ ಮತ್ತು ತಾನೇಶ್ವರ ಎರಡನ್ನೂ ಕೂಡಿಸಿಕೊಂಡು ಏನು ವರ್ಧನ ಸಾಮ್ರಾಜ್ಯವನ್ನು ಗಟ್ಟಿಗೊಳಿಸಿಕೊಂಡು ಕ್ರಿಸ್ತ ಶಕ 606 ಇವನ ಒಂದು ಪಟ್ಟದ ಅಧಿಕಾರ ಅಲ್ಲಿಂದ ಪ್ರಾರಂಭ ಆಗುತ್ತೆ. 606ರಲ್ಲಿ ಅಧಿಕಾರಕ್ಕೆ ಬಂದದ್ದಕ್ಕಾಗಿ ಮತ್ತು ಪಟ್ಟಕ್ಕೆ ಬಂದದ್ದಕ್ಕಾಗಿ ಅದನ್ನ ಹರ್ಷ ಶಕೆ ಅಂತೇಳಿ ಕರೀತಾರೆ. ನೋಡ್ರಿ ಎಷ್ಟೊಂದು ಶಕೆಗಳು ಬಂದಿದ್ದಾವೆ ನಮಗೆ. ವಿಕ್ರಮ ಶಕೆ ಬಂದಿದೆ, ಆಮೇಲೆ ಶಕ ವರ್ಷ ಬಂದಿದೆ, ಮತ್ತೆ ಈಗ ಇಲ್ಲಿ ಹರ್ಷ ಶಕೆ ಅಂತೇಳಿ, ಮತ್ತೆ ಶಾಲಿವಾನ ಶಕೆ ಬಂದಿದೆ ಅಂತ. ಶಾಲಿವಾನ ಶಕೆ ಯಾರ್ದಪ್ಪ ಅಂದ್ರೆ ಶಾತವಾಹನರದ್ದು, ವಿಕ್ರಮ ಶಕೆ ಯಾರ್ದಂದ್ರ ಗುಪ್ತರದ್ದು, ಮತ್ತು ಶಕ ವರ್ಷ ಅನ್ನಂದ್ರ ಕನಿಷ್ಕಂದು ಅಂತೇಳಿ. ಇಲ್ಲಿ ಹರ್ಷ ಶಕೆ ಅನ್ನಂದ್ರ ಹರ್ಷವರ್ಧನಂದು ಅಂತೇಳಿ ನೆನ್ಪಿಟ್ಕೋಬೇಕಿದೆ ಅಂತ. ಹೀಗಾಗಿ ಇಲ್ಲಿ ಕ್ರಿಸ್ತ ಶಕ 606ರಲ್ಲಿ ಹರ್ಷ ಶಕೆಯನ್ನ ಪ್ರಾರಂಭಿಸ್ತಾನೆ ಅಂತೇಳಿ ಹೇಳ್ಬೋದು. ಇನ್ನು ಈಗ ಅವನ ನಿಜವಾದ ಸೈನಿಕ ದಿಗ್ವಿಜಯಗಳು ಪ್ರಾರಂಭ ಆಗ್ತವೆ ಅಂತೇಳಿ. ಆರಂಭದ ಒಂದು ದೊಡ್ಡ ಸಮಸ್ಯೆ ಮತ್ತು ಸೇಡು ಏನಾಗಿತ್ತು, ಶಶಾಂಕನೊಡನೆ ಯುದ್ಧ ಮಾಡೋದು ಮತ್ತು ಅವನನ್ನ ಕೊಂದು ಹಾಕುವುದು ಅಂತೇಳಿ. ಹೀಗಾಗಿ ಗೌಡ ದೇಶ ಅಂದ್ರೆ ಈಗಿನ ಬಂಗಾಳ, ಏನು ನಾವು ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ ಏನೈತಲ್ಲ, ಈಗಿನ ಬಾಂಗ್ಲಾದೇಶ ಎಲ್ಲವೂ ಸೇರಿ ಅವತ್ತು ಅದು ಗೌಡ ದೇಶ ಅಂತೇಳಿ ಕರ್ಸ್ಕೊಳ್ತಾ ಇತ್ತು. ಈ ಗೌಡ ದೇಶದ ಶಶಾಂಕ ಮೌಕರಿಗಳಿಗೂ ಮತ್ತು ತಾನೇಶ್ವರದವರಿಗೂ ಪರಮ ಶತ್ರು ಆಗಿರ್ತಾನೆ. ಇವನು ರಾಜವರ್ಧನನನ್ನು ಕೊಂದು ಹಾಕಿರ್ತಾನೆ ಮತ್ತು ಗೃಹವರ್ಮನನ್ನು ಕೊಂದು ಹಾಕಿರ್ತಾನೆ. ಈ ಇಬ್ಬರ ಸಾವಿನ ಸೇಡನ್ನ ತೀರಿಸಿಕೊಳ್ಳಿಕ್ಕಾಗಿ ಹರ್ಷ ಏನ್ ಮಾಡ್ತಾನೆ, ಇವನು ಶೈವನಾದಂತ ಅವನು ಏನ್ ಮಾಡ್ತಾನೆ, ಇಲ್ಲಿ ಇನ್ನೊಂದ್ ಏನಪ್ಪಾ ಅನ್ನಂದ್ರ ಶಶಾಂಕ ಶೈವನಾಗಿರ್ತಾನೆ, ಬೌದ್ಧ ಧರ್ಮದ ಕಡುವೈರಿ ಕೂಡ ಆಗಿರ್ತಾನೆ ಇವನು ಅಂತೇಳಿ ಹೇಳ್ಬೋದು. ಇವನ ಮೇಲೆ ಸೇಡನ್ನ ತೀರ್ಸ್ಕೊಳ್ಳಿಕ್ಕಾಗಿ ಏನ್ ಮಾಡ್ತಾನೆ, ಸಾಕಷ್ಟು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಮತ್ತೆ ಅವನಿಗೆ ಒಬ್ಬ ಮಿತ್ರ ಇರ್ತಾನೆ, ಕಾಮರೂಪ, ಏನ ಅಸ್ಸಾಂ ಇದೆಲ್ಲ ಕಾಮರೂಪ. ಆ ಅಸ್ಸಾಮಿನಲ್ಲಿ ಆಳ್ತಕ್ಕಂತ ಅವನ ಸ್ನೇಹಿತ ಯಾರು, ಹರ್ಷನ ಸ್ನೇಹಿತ ಭಾಸ್ಕರ ವರ್ಮ ಅಂತೇಳಿ. ಆ ಭಾಸ್ಕರ ವರ್ಮನ ಜೊತೆಗೆ ಸ್ನೇಹವನ್ನು ಸಾಧಿಸಿ ಅವನ ಸೈನ್ಯ ಮತ್ತು ಇವನ ಸೈನ್ಯ ಇಬ್ಬರು ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಶಶಾಂಕನನ್ನು ಏನ್ ಮಾಡ್ತಾರೆ, ಸೋಲಿಸ್ತಾರೆ ಅಂತೇಳಿ. ಸೋಲಿಸಿ ಬಂಗಾಳವನ್ನ ವಶಪಡಿಸಿಕೊಳ್ತಾರೆ ಅಂತೇಳಿ ಹೇಳ್ಬೋದು. ಬಟ್ ಇನ್ನೊಂದ್ ಏನಪ್ಪಾ ಅನ್ನಂದ್ರ, ಈ ಶಶಾಂಕನನ್ನ ಸೋಲಿಸಿದ್ರು ಅಥವಾ ಕೊಂದು ಹಾಕಿದ್ರು ಅನ್ನೋದ್ರ ಬಗ್ಗೆ ಡಾಕ್ಟರ್ ಮುಜುಮ್ದಾರ್ ಅವರಿಗೆ ಅನುಮಾನ ಇದೆ. ಅವರು ಒಪ್ಪಂಗಿಲ್ಲ. ಶಶಾಂಕ ಏನ್ ಮಾಡ್ತಾನೆ, 619ರವರೆಗೆ ಗೌಡ ದೇಶವನ್ನು ಆಳಿದ ಅಂತೇಳಿ ಹೇಳ್ತಾರೆ. ಬಟ್ ಅವನ ಮರಣದ ನಂತರ ಏನು 619 ಐತಲ್ಲ, ಅವದ ಮರಣದ ನಂತರ ಇದು ಹರ್ಷನ ಕೈ ಸೇರಿರ್ಬೇಕು ಅಂತೇಳಿ ಇವರು ಯಾರು ಮುಜುಮ್ದಾರ್ ಅವರು ಅಭಿಪ್ರಾಯ ಪಡ್ತಾರೆ ಅಂತ. ಬಟ್ ಇಲ್ಲಿ ಶಶಾಂಕನೊಡನೆ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸಿ ಈ ಬಂಗಾಳವನ್ನು ಗೆದ್ದುಕೊಂಡ ಅಂತೇಳಿ ಉಲ್ಲೇಖವನ್ನು ಮಾಡಲಾಗಿದೆ ಅಂತ. ಜೊತೆಗೆ ಇಲ್ಲಿ ಏನಾಗುತ್ತಪ್ಪ ಅನ್ನಂದ್ರ, ಈ ವಿಜಯದ ನೆನಪಿಗಾಗಿ ತಾಮ್ರಲಿಪ್ತಿ, ಸಮತಟ ಮತ್ತು ಕರ್ಣ ಸುವರ್ಣ, ಆಮೇಲೆ ಪುಂಡವರ್ಧನ ಈ ಪ್ರದೇಶಗಳು ಹರ್ಷವರ್ಧನ ಕೈ ಸೇರಿದ್ವು. ಅವನ ಹರ್ಷವರ್ಧನ ಸಾಮ್ರಾಜ್ಯದಲ್ಲಿ ವಿಲೀನ ಆದ್ವು ಅಂತೇಳಿ ಹೇಳ್ಬೋದು. ತಾಮ್ರಲಿಪ್ತಿ ಬಂದರು ಕೂಡ ಇದೆ. ಆಮೇಲೆ ಸಮತಟ, ತಾಮ್ರಲಿಪ್ತಿ ಬಂದರು ಪೂರ್ವನೋ ಪಶ್ಚಿಮನೋ ಅಂತ ಬಂದತ್ನಾಗ ಪೂರ್ವದಲ್ಲಿದೆ ಅಂತ, ಬಂಗಾಳ ಕೊಲ್ಲಿಗೆ.
ಸಮತಟ, ಕರ್ಣಸುವರ್ಣ ಮತ್ತು ಪುಂಡವರ್ಧನಗಳು ಇವನ ಒಂದು ಸಾಮ್ರಾಜ್ಯದಲ್ಲಿ ವಿಲೀನ ಆದವು ಅಂತೇಳಿ. ನೆಕ್ಸ್ಟ್ ಏನ್ ಮಾಡ್ತಾನೆ, ಮಾಳ್ವದ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಏನು ಮಾಳ್ವದ ಅರಸರಿಂದ ಅವಮಾನಕ್ಕೆ ಆದ ಸೇಡನ್ನ ತೀರಿಸಿಕೊಳ್ಳಿಕ್ಕೆ ಮಾಳ್ವವನ್ನ ಏನು ಮುತ್ತಿ ಅಲ್ಲಿ ಆ ಒಂದು ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ ಅಂತೇಳಿ ಹೇಳ್ಬೋದು. ಆ ಸಂದರ್ಭದಲ್ಲಿ ಶೃಗುಣ, ಪಾರಿಯಾತ್ರ, ಕುಲಟ, ಆಮೇಲೆ ಮಥುರಾ, ಚಿನಬುಕ್ತಿಗಳು ಈ ಒಂದು ಅರ್ಶನ ಸಾಮ್ರಾಜ್ಯದಲ್ಲಿ ವಿಲೀನ ಆದಂತ ಪ್ರದೇಶಗಳು ಅಂತೇಳಿ. ನೆಕ್ಸ್ಟ್ 5 ಇಂಡೀಸ್ ರಾಜ್ಯಗಳ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಯಾರು ಹೇಳ್ತಾರಂದ್ರ ಉಯನಸ್ತಾಂಗ್ನ ಸಿಯುಕಿಯ ಒಂದು ಇದು ಗ್ರಂಥದ ಪ್ರಕಾರ ಉತ್ತರ ಭಾರತದ 5 ಹಿಂಡೀಸ್ ರಾಜ್ಯಗಳನ್ನ ಅವನು ಗೆದ್ಕೊಳ್ತಾನೆ ಅಂತೇಳಿ. ಆ 5 ಇಂಡೀಸ್ ರಾಜ್ಯಗಳ ಯಾವ್ದಪ್ಪ ಅಂದ್ರ, ಇಲ್ಲಿ ಹಿಂಡೀಸ್ ಅಂತ ಬಳಸ್ತವನು ಯಾರಂದ್ರ ಹುಯನಸ್ತಾಂಗ್. ಸೌರಾಷ್ಟ್ರ ಇದು ಪಂಜಾಬ್ ಅಂದ್ರೆ ಈಗ ಅದು ಗುಜರಾತಿಗೆ ಬರುತ್ತೆ, ಅವತ್ತು ಪಂಜಾಬ್. ಕನ್ಯಾಕುಬ್ಜ ಅಂದ್ರೆ ಕನೌಜು, ಗೌಡ ದೇಶ ಅಂದ್ರೆ ಬಂಗಾಳ, ಮಿಥಿಲ ಬಿಹಾರ, ಆಮೇಲೆ ಉತ್ಕಲ ಒರಿಸ್ಸಾ. ಈ 5 ರಾಜ್ಯಗಳನ್ನ ಇಂಡೀಸ್ ರಾಜ್ಯಗಳಂತ ಕರೆದಿದ್ದಾರೆ. ಇವುಗಳ ಮೇಲೆ ಅವನೇನ್ ಮಾಡ್ತಾನೆ, ವಿಜಯವನ್ನು ಸಾಧಿಸ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಅದೇ ಸಂದರ್ಭದಲ್ಲಿ ಮಗಧದ ಅರಸನಾದಂತ ಪೂರ್ಣವರ್ಮನ ಮೇಲೆ ಕೂಡ ಇವನು ವಿಜಯವನ್ನು ಸಾಧಿಸಿದ ಅಂತ. 4ನೇದಾಗಿ ಗುಜರಾತ್ ಮತ್ತು ವಲ್ಲಭಿ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಇದು ಕ್ರಿಸ್ತಶಕ 630 ಹೊತ್ತಿಗೆ ಅಂತೇಳಿ. ವಲ್ಲಭಿಯ ಆಗಿದ್ದಂತ 2ನೇ ಧ್ರುವಸೇನ, ಇವನಿಗೆ ಧ್ರುವ ಭಟ್ಟ ಅಂತೇಳಿ ಕೂಡ ಕರಿತಾ ಇರ್ತಾರೆ. ಈ ಧ್ರುವಸೇನ ಏನಪ್ಪಾ ಅಂದ್ರ ಅರ್ಶನ ಒಂದು ಸಾರ್ವಭೌಮತ್ವವನ್ನು ಒಪ್ಪಿರಂಗಿಲ್ಲ. ಹೀಗಾಗಿ ಅವನಿಗೆ ಪಾಠವನ್ನು ಕಲಿಸ್ಲಿಕ್ಕೆ ಇವನ ಮೇಲೆ ದಂಡೆತ್ತಿ ಹೋಗ್ತಾನೆ ಅಂತೇಳಿ. ಇಲ್ಲಿ ಧ್ರುವಸೇನ ಏನ್ ಮಾಡ್ತಾನೆ, ಹರ್ಷವರ್ಧನನ್ನ ಎದುರಿಸ್ಲಿಕ್ಕೆ ಆಗ್ಲಾರ್ದು ಏನ್ ಮಾಡ್ಬಿಡ್ತಾನೆ, ಈ 2ನೇ ಏನು ಬ್ರೋಚದ ಅರಸ 2ನೇ ದಡ್ಡನ ಆಶ್ರಯವನ್ನು ಪಡೆದುಕೊಳ್ತಾನೆ ಅಂತೇಳಿ. ದಡ್ಡ ಅನ್ನೋದು ಇಲ್ಲಿ ಬ್ರೋಚ್ ಏನಿರ್ತಲ್ಲ ಬಂದರ ಪ್ರದೇಶ, ಅದರ ಅರಸನಾಗಿರ್ತಾನೆ, ಅವನ ಆಶ್ರಯವನ್ನು ಪಡ್ಕೊಳ್ತಾನೆ ಅಂತ. ಈ ಕೊನೆಗೆ ಏನ್ ಮಾಡ್ತಾನೆ, ಹರ್ಷ ಮತ್ತು ಧ್ರುವಸೇನರ ನಡುವೆ ಶಾಂತಿ ಒಪ್ಪಂದ ಆಗುತ್ತೆ. ಹರ್ಷನ ಧ್ರುವಸೇನನಿಗೆ ತನ್ನ ಮಗಳನ್ನ ಕೊಟ್ಟು ವೈವಾಹಿಕ ಸಂಬಂಧವನ್ನು ಮಾಡ್ಕೊಳ್ತಾನೆ ಅಂತೇಳಿ. ತನ್ನ ಅಳಿಯನನ್ನಾಗಿ ಮಾಡಿಕೊಂಡಿದ್ದರಿಂದ ಧ್ರುವಸೇನನ ಮಗನ ಏನ್ 4ನೇ ದಾರಸೇನ ಇದ್ದಾನಲ್ಲ, ಹರ್ಷನ ಹೆಸರಿನಲ್ಲಿ ಒಂದಿಷ್ಟು ಕಾಲ ರಾಜ್ಯಭಾರವನ್ನು ಮಾಡ್ತಾನೆ. ನೆಕ್ಸ್ಟ್ ಕಚ್ ಮತ್ತು ಸೂರತ್ ಪ್ರದೇಶಗಳನ್ನ ಹರ್ಷನಿಗೆ ಬಿಟ್ಟು ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ಗುಜರಾತ್ ಅಥವಾ ವಲ್ಲಭಿ ಇಲ್ಲಿ ದಾಳಿ ಮಾಡಿ ವೈವಾಹಿಕ ಸಂಬಂಧಗಳ ಮೂಲಕ ಆ ಸಾಮ್ರಾಜ್ಯ ಇವನ ಒಂದು ಕೈ ಸೇರುತ್ತೆ ಅಂತೇಳಿ ಹೇಳ್ಬೋದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಇವನ ಒಂದು ಸೈನಿಕ ದಿಗ್ವಿಜಯಗಳಲ್ಲಿ ಇಂಪಾರ್ಟೆಂಟ್ ಏನಂದ್ರ ನರ್ಮದಾ ನದಿ ಕಾಳಗ ಅಥವಾ ಇಮ್ಮಡಿ ಪುಲಿಕೇಶಿಯ ಜೊತೆಗಿನ ಕಾಳಗ ಅಂತೇಳಿ ಹೇಳ್ಬೋದು. ಇಲ್ಲಿ ಬಾದಾಮಿ ಚಾಲುಕ್ಯರ ದಾಖಲೆ ಅಥವಾ ಐಹೊಳೆ ಶಾಸನದ ಪ್ರಕಾರ ಅತ್ಯಂತ ಪ್ರಬಲ ಅರಸರಾದಂತ 2 ಅರಸರು, ಉತ್ತರ ಪತೇಶ್ವರ, ದಕ್ಷಿಣ ಪತೇಶ್ವರ. ಇಲ್ಲಿ ಪುಲಿಕೇಶಿ ಏನಿದ್ದಾನಲ್ಲ, ಇವನು ಪರಮೇಶ್ವರ, ಆಮೇಲೆ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಇವನು ಕೂಡ ಹೊಂದಿರ್ತಾನೆ. ಅಲ್ಲಿ ಅವನು ಅತ್ಯಂತ ಪ್ರಬಲನಾಗಿರ್ತಾನೆ ಹರ್ಷ. ಇವರಿಬ್ಬರ ನಡುವೆ ನರ್ಮದಾ ನದಿ ದಂಡೆಯಲ್ಲಿ ನಡೆದಂತ ಯುದ್ಧ. ಈ ಯುದ್ಧದ ಬಗ್ಗೆ ಬಹಳಷ್ಟು ಮಂದಿ ಏನು ಇತಿಹಾಸಕಾರರ ನಡುವೆ ಭಿನ್ನಾಭಿಪ್ರಾಯ ಐತಿ. ಬಟ್ ಪ್ರಸ್ತುತವಾದದ ಪ್ರಕಾರ ಕ್ರಿಸ್ತಶಕ 630ರಿಂದ 34 ನಡುವೆ ನಡೆದಿರ್ಬೋದು ಅಂತೇಳಿ ನಂಬಲಾಗಿದೆ ಅಂತ. ಈ ಸಂದರ್ಭದಲ್ಲಿ ನಡೆದಂತ ಏನು ನರ್ಮದಾ ನದಿ ಕಾಳಗ ಐತಲ್ಲ, ಇಬ್ಬರಿಗೂ ಕೂಡ ಮಹದಾಸೆ. ಉತ್ತರ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕೆಂಬ ಆಸೆ ಪುಲಕೇಶಿಗೆ, ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕೆಂಬ ಆಸೆ ಯಾರಿಗೆ, ಹರ್ಷನಿಗೆ ಇರುತ್ತೆ ಅಂತೇಳಿ. ಈ ಇಬ್ರು ಸಮಕಾಲೀನ ಅರಸರು. ಇಲ್ಲಿ ಇಮ್ಮಡಿ ಪುಲಕೇಶಿಯನ್ನು ತಾನಾಗಿನೇ ಆಹ್ವಾನ ಮಾಡ್ತಾನೆ ಇಲ್ಲಿ ಯಾರು, ಹರ್ಷವರ್ಧನ ಅಂತೇಳಿ. ಅಂದ್ರೆ ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸ್ಲಿಕ್ಕಾಗಿನೇ ಹರ್ಷವರ್ಧನ ಇಮ್ಮಡಿ ಪುಲಿಕೇಶಿಯನ್ನು ಯುದ್ಧಕ್ಕೆ ಆಹ್ವಾನ ಮಾಡಿದ ಅಂತೇಳಿ ಹೇಳ್ಬೋದು. ಇಲ್ಲಿ ಆಹ್ವಾನವನ್ನು ಸ್ವೀಕರಿಸಿದಂತ ಇಮ್ಮಡಿ ಪುಲಿಕೇಶಿ ಇಬ್ರು ಬಲಿಷ್ಠರು ಶಕ್ತಿಯಲ್ಲಿ, ಉತ್ತರ ಪತೇಶ್ವರ ಮತ್ತು ದಕ್ಷಿಣ ಪತೇಶ್ವರ ಇಬ್ರು ಬಲಿಷ್ಠರಾಗಿರ್ತಾರೆ. ಇಬ್ಬರು ಕೂಡ ನರ್ಮದಾ ನದಿ ತೀರದಲ್ಲಿ ಬೀಡನ್ನ ಬಿಡ್ತಾರೆ. ಈ ಯುದ್ಧದಲ್ಲಿ ತಾನಾಗಿನೇ ಹರ್ಷವರ್ಧನ ಮುಗಿಬಿದ್ದ ಅಂತೇಳಿ ಹೇಳಲಾಗಿದೆ. ಈ ಯುದ್ಧದಲ್ಲಿ ಅವನು ಸೋತು ಹೋಗ್ತಾನೆ. ಇಲ್ಲಿ ಜಯಶೀಲನಾದಂತ ಏನು ಪುಲಕೇಶಿ ಪರಮೇಶ್ವರ ಎಂಬ ಬಿರುದನ್ನ ಪಡೆದುಕೊಳ್ತಾನೆ ಅಂತೇಳಿ. ನೋಡ್ರಿ, ದಕ್ಷಿಣ ಪತೇಶ್ವರನಾಗಿರ್ತಾನೆ, ಈಗ ಪರಮೇಶ್ವರ ಎಂಬ ಬಿರುದನ್ನ ಪಡೆದುಕೊಂಡ ಅಂತೇಳಿ. ಇಲ್ಲಿ ಸ್ವತಃ ಹರ್ಷನೇ ಕೂಡ ಅವನ ಒಂದು ಶಕ್ತಿಯನ್ನ ಗುಣಗಾನ ಮಾಡಿ ಅವನಿಗೆ ಪರಮೇಶ್ವರ ಎಂಬ ಬಿರುದನ್ನು ಕೂಡ ನೀಡಿದ ಅಂತೇಳಿ. ಮತ್ತೆ ಈ ಯುದ್ಧದ ಬಗ್ಗೆ ಹುಯನಸ್ತಾಂಗನು ಕೂಡ ಉಲ್ಲೇಖ ಮಾಡಿದ್ದಾನೆ. ಆಮೇಲೆ ಐಹೊಳೆ ಶಾಸನ ಕೂಡ ಉಲ್ಲೇಖ ಮಾಡಿದ್ದಾನೆ. ಈ ಐಹೊಳೆ ಶಾಸನವನ್ನು ರಚಿಸಿದಂತ ಕವಿ ಯಾರಪ್ಪ ಅಂದ್ರೆ ರವಿಕೀರ್ತಿ ಅಂತೇಳಿ.
ಈ ರವಿಕೀರ್ತಿ ಐಹೊಳೆ ಶಾಸನವನ್ನು ರಚಿಸ್ತಾನೆ, ಈತ ಜೈನನಾಗಿರ್ತಾನೆ ಅಂತೇಳಿ ಹೇಳ್ಬೋದು. ಪುಲಕೇಶಿ ಏನು ಶೈವನಾಗಿದ್ದ, ಇಲ್ಲಿ ರವಿಕೀರ್ತಿಯನ್ನು ಜೈನನಾಗಿದ್ದ ಅಂತೇಳಿ. ಹಾಗಾಗಿ ಇದರ ಒಂದು ಅವಧಿ 630ರಿಂದ 634 ನಡುವೆ ನಡೆಯಿತು ಅಂತೇಳಿ. ಈ ಯುದ್ಧದ ವಿಶೇಷತೆ ಏನಪ್ಪಾ ಅಂದ್ರೆ ಎಲ್ಲರೂ ಶತ್ರುಗಳಾಗ್ತಾರೆ, ಇಲ್ಲಂದ್ರೆ ಒಪ್ಪಂದ ಮಾಡ್ಕೊಳ್ತಾರೆ ಅಂತ. ಬಟ್ ಈ ಯುದ್ಧದಲ್ಲಿ ಸೋತಂತ ಹರ್ಷ ಪುನಃ ಪುಲಿಕೇಶಿಯ ಸ್ನೇಹವನ್ನು ಬಯಸ್ತಾನೆ. ಹಾಗಾಗಿ ಇಬ್ಬರು ಇಲ್ಲಿ ಪರಮ ಸ್ನೇಹಿತರಾಗಿ ಮಾರ್ಪಾಡಾಗ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಮೇರೆಗೆ, ಒಂದು ಒಪ್ಪಂದದ ಮೇರೆಗೆ ಅವ್ರು ಏನ್ ಮಾಡ್ತಾರೆ, ನರ್ಮದಾ ನದಿಯನ್ನ ಗಡಿಯಾಗಿ ಸ್ವೀಕರಿಸ್ತಾರೆ ಅಂತೇಳಿ. ನರ್ಮದಾ ನದಿ ಗಡಿವೆ ಇಬ್ಬರಿಗೂ ಕೂಡ ಅದು ಗಡಿ ಆಗುತ್ತೆ. ಅದರ ಆಚೆ ಉತ್ತರ ಭಾರತ, ಇದ್ರ ಆಚೆ ದಕ್ಷಿಣ ಭಾರತ, ಇಬ್ಬರಿಗೂ ಕೂಡ ಇದು ಸಮಾನಾಂತರ ಗಡಿಯಾಗಿರ್ಲಿ ಅಂತೇಳಿ ಅವರು ಒಂದು ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಳ್ತಾರೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಐಹೊಳೆ ಶಾಸನ ಹರ್ಷನನ್ನು ಏನಂತ ಕರೆದಿದೆಯಪ್ಪ ಅಂದ್ರ ಸಕಲೋತ್ತರನಾಥ ಅಂತೇಳಿ ವರ್ಣನೆಯನ್ನು ಮಾಡಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಅವನು ಬಹಳ ಉದಾರ ಅರಸನಾಗಿದ್ದ ಅಂತೇಳಿ ಈ ಐಹೊಳೆ ಶಾಸನ ಉಲ್ಲೇಖವನ್ನು ಮಾಡಿದೆ ಅಂತೇಳಿ. ಇದಾದ್ಮೇಲೆ ಅವನೇನ್ ಮಾಡ್ತಾನೆ, ದಕ್ಷಿಣ ಭಾರತದ ಕಡೆಗೆ ಇದ್ದಂತ ಚಿತ್ತವನ್ನ ತೆಗೆದು ಸಿಂಧು, ನೇಪಾಳ, ಕಾಶ್ಮೀರ ಅಂದ್ರೆ ಸಂಪೂರ್ಣವಾಗಿ ಉತ್ತರ ಭಾರತದ ಕಡೆಗೆ ನೆಡ್ತಾನೆ ಅಂತೇಳಿ ಹೇಳ್ಬೋದು. ಇದು ಬಾಣನ ಹರ್ಷ ಚರಿತೆಯಲ್ಲಿ ಉಲ್ಲೇಖ ಆಗಿದೆ. ಹಿಮಾವೃತವಾದಂತ ಸಿಂಧ್ ಮತ್ತು ನೇಪಾಳಗಳನ್ನ ಗೆದ್ದ ಅಂತೇಳಿ ಹರ್ಷಚರಿತೆ ಹೇಳುತ್ತೆ ಅಂತೇಳಿ. ಜೊತೆಗೆ ಸಿಂಧ್ ರಾಜನನ್ನ ಪದಚ್ಯುತಗೊಳಿಸಿ ಅವನಿಂದ ಸಾಕಷ್ಟು ಸಂಪತ್ತನ್ನು ಕೂಡ ಪಡೆದುಕೊಂಡ ಅಂತೇಳಿ RS ತ್ರಿಪಾಠಿ ಅವರು ಅಭಿಪ್ರಾಯ ಪಡ್ತಾರೆ ಅಂತೇಳಿ. ಮತ್ತೆ ಹಿಮಾವೃತ ಪರ್ವತಮಯವಾದಂತ ನೇಪಾಳ ಮತ್ತು ಕಾಶ್ಮೀರಗಳು ಕೂಡ ಹರ್ಷನ ಸಾಮ್ರಾಜ್ಯದ ಭಾಗಗಳಾಗಿದ್ವು ಅಂತೇಳಿ RS ತ್ರಿಪಾಠಿ ಆಮೇಲೆ RK ಮುಖರ್ಜಿ ಅವರು ಕೂಡ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಮತ್ತು ಸಮರ್ಥನೆ ಕೂಡ ಮಾಡಿದ್ದಾರೆ ಅಂತೇಳಿ. ಹೀಗಾಗಿ ಹರ್ಷನ ಕಾಲದಲ್ಲಿ ನೇಪಾಳ ಮತ್ತು ಸಿಂಧ್ ಪ್ರಾಂತ್ಯಗಳು ಇವನ ಒಂದು ವಶದಲ್ಲಿದ್ವು ಅಂತ. ಯಾರ ವಶದಲ್ಲಿ? ಹರ್ಷವರ್ಧನನ ವಶದಲ್ಲಿ ಅಂತ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಕೊಂಗೋಡದ ಮೇಲೆ ದಾಳಿ ಮಾಡ್ತಾನೆ. ಕ್ರಿಸ್ತಶಕ 643ರಲ್ಲಿ ಕೊಂಗೋಡ ಪ್ರದೇಶವು ಓರಿಸಾ, ಏನು ಓರಿಸಾದ ಮಹಾನದಿ ಐತಲ್ಲ, ಆ ಮಹಾನದಿಯ ದಕ್ಷಿಣ ಭಾಗಕ್ಕೆ ಇತ್ತು. ಆ ಕೊಂಗೋಡ ಪ್ರದೇಶದ ಮೇಲೆ ದಾಳಿ ಮಾಡಿದ ಅಂತೇಳಿ ಹುಯೆನ್ ಸಿಯುಕಿ ಇಲ್ಲಿ ಉಲ್ಲೇಖವನ್ನು ಮಾಡುತ್ತೆ ಅಂತೇಳಿ. ಮತ್ತೆ ಈ ಒಂದು ಏನು ದಾಳಿ ಐತಲ್ಲ, ತನ್ನ ಸ್ನೇಹಿತನಾದಂತ ಭಾಸ್ಕರ ವರ್ಮ ಏನಿರ್ತಾನಲ್ಲ, ಕಾಮರೂಪದ ಭಾಸ್ಕರ ವರ್ಮ, ಅವನ ಆಮಂತ್ರಣದಿಂದ ಅಥವಾ ಅವನಿಗೆ ಸಹಾಯವನ್ನು ಮಾಡ್ಲಿಕ್ಕಾಗಿ ಈ ಕೊಂಗೋಡ ಪ್ರದೇಶವನ್ನು ಗೆದ್ಕೊಳ್ತಾನೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಗಂಜಾಮದ ಮೇಲೆ ದಿಗ್ವಿಜಯ ಮಾಡ್ತಾನೆ. ಗಂಜಾಮ್ ಕೂಡ ಈ ಪೂರ್ವ ಕರಾವಳಿ, ಈಗಿನ ಏನು ಆಂಧ್ರ ಭಾಗ ಐತಲ್ಲ, ಆಂಧ್ರ ಮತ್ತು ಒಡಿಶಾದ ಮಧ್ಯೆ ಬರ್ತಕ್ಕಂತ ಗಂಜಾಮನ್ನು ಕೂಡ ಇವನು ಗೆದ್ಕೊಳ್ತಾನೆ ಅಂತೇಳಿ. ಇದ್ರ ಜೊತೆಗೆ ಸೌರಾಷ್ಟ್ರ, ಮಗಧ, ಮತ್ತೆ ಹೂಣರನ್ನು ಕೂಡ ಹತ್ತಿಕ್ತಾನೆ ಅಂತೇಳಿ ಹೇಳ್ಬೋದು. ಹೀಗೆ ಹೆಚ್ಚು ಕಡಿಮೆ ಹರ್ಷವರ್ಧನ ಕಾಲದಲ್ಲಿ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯವರೆಗೆ, ಪಶ್ಚಿಮದಲ್ಲಿ ಸೌರಾಷ್ಟ್ರದವರೆಗೆ, ಉತ್ತರದಲ್ಲಿ ನೇಪಾಳ ಮತ್ತು ಸಿಂಧದವರೆಗೆ, ದಕ್ಷಿಣದಲ್ಲಿ ನರ್ಮದಾ ನದಿಯವರೆಗೆ ಅವನ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ಅಂತೇಳಿ ಹೇಳ್ಬೋದು. ಹಾಗಾಗಿನೇ ಪ್ರಾಚೀನ ಭಾರತವನ್ನ ಆಳಿದಂತ ಶ್ರೇಷ್ಠ ದೊರೆಗಳ ಸಾಲಿನಲ್ಲಿ ಹರ್ಷವರ್ಧನ ಬಂದು ನಿಲ್ತಾನೆ ಅಂತೇಳಿ. ಅಂದ್ರೆ ಕೊನೆಯ ಅರಸ, ಹಿಂದೂ ಅರಸ ಮತ್ತು ಅಖಂಡ ಉತ್ತರ ಭಾರತವನ್ನು ಕೇಂದ್ರೀಕರಿಸಿ ಆಳ್ವಿಕೆಯನ್ನು ಮಾಡಿದಂತ ಕೊನೆಯ ಹಿಂದೂ ಅರಸ ಅಂತೇಳಿ ಹೇಳ್ಬೋದು. ಅವನ ನಂತರ ನಾವು ಈಗ ಪೃಥ್ವಿರಾಜ್ ಚೌಹಾಣ್ ಅವ್ರಿವ್ರು ನೋಡ್ತೀವಿ, ಬಟ್ ಅವರು ಕೆಲವು ಪ್ರದೇಶಕ್ಕೆ ಮಾತ್ರ ಸೀಮಿತರಾಗಿರ್ತಾರೆ ಅಂತ. ಅಖಂಡ ಉತ್ತರ ಭಾರತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆಡಳಿತ ಮಾಡಿದ ಮತ್ತೊಬ್ಬ ಬೇರೆ ಅರಸರು ನಮಗೆ ಸಿಗಂಗಿಲ್ಲ ಅಂತೇಳಿ. ಆ ನಂತರ ಏನು ಈ ರಜಪೂತ್ರ ಬರ್ತಾರಲ್ಲ, ಅವ್ರು 4-5 ಮನೆತನಗಳಾಗಿ ಪಂಗಡಗಳಾಗಿ ಒಡೆದು ಹೋಗ್ತವೆ ಅಂತೇಳಿ. ಇಲ್ಲಿ ಏಕೈಕ ಮನೆತನ ಕೊನೆಯ ಅಂತಂದ್ರ ವರ್ಧನರು ಅಂತೇಳಿ ಹೇಳ್ಬೋದು. ಇದ್ರ ಜೊತೆಗೆ ಅವನು ವಿದೇಶಿಗಳೊಂದಿಗೆ ಕೂಡ ಉತ್ತಮವಾದಂತ ಒಂದು ಸಂಬಂಧವನ್ನು ಹೊಂದಿರ್ತಾನೆ ಅಂತೇಳಿ ತಾರಾನಾಥ್, ಏನು ಟಿಬೆಟ್ ಚರಿತ್ರೆಕಾರ ಇರ್ತಾನಲ್ಲ, ತಾರಾನಾಥ್ ಅಂತ ಅಭಿಪ್ರಾಯ ಪಡ್ತಾನೆ. ಪರ್ಷಿಯಾ ಮತ್ತು ಚೀನಾಗಳ ಜೊತೆಗೆ ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನ ಹರ್ಷವರ್ಧನ ಹೊಂದಿದ್ದ ಅಂತೇಳಿ. ಇವನು ಕ್ರಿಸ್ತಶಕ 641ರಲ್ಲಿ ಬ್ರಾಹ್ಮಣ ರಾಯಭಾರಿ ಆದಂತ ಚೀನಾದ ರಾಜ ತೈತ್ಸುಂಗ್ ಏನು ತನ್ನ ಬ್ರಾಹ್ಮಣ ರಾಯಭಾರಿಯನ್ನ ತೈತ್ಸುಂಗನ ಆಸ್ಥಾನಕ್ಕೆ ಏನ್ ಮಾಡಿರ್ತಾನೆ, ಇವನು ಕಳಿಸ್ತಾನೆ ಅಂತೇಳಿ ಹೇಳ್ಬೋದು. ಜೊತೆಗೆ ಈ ತೈತ್ಸುಂಗ್ ಏನ್ ಮಾಡ್ತಾನೆ, ಲಿಯಾಂಗ್, ಪಿಯಾವೋಂಗ್ ಮತ್ತು ಯಾ ನತ್ಸರ್ ಅಂತೇಳಿ ಇವರಿಬ್ಬರ ನೇತೃತ್ವದಲ್ಲಿ ರಾಯಭಾರಿಗಳನ್ನ ಇವರಿಬ್ಬರು ವಾಪಸ್ ಅವನು ಹರ್ಷನ ಆಸ್ಥಾನಕ್ಕೆ ಕಳಿಸಿರ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ
ಹರ್ಷವರ್ಧನ್ ಏನಿದ್ದಾನಲ್ಲ, ರಾಜ್ಯ ಅಲ್ಲದೆ ಆಂತರಿಕ ಅಷ್ಟೇ ಅಲ್ಲದೆ ವಿದೇಶಿಗಳ ಜೊತೆಗೆ ಉತ್ತಮವಾದಂತ ಸಂಬಂಧವನ್ನು ಹೊಂದಿದ್ದ ಅಂತ. ಅಷ್ಟೇ ಪರ್ಷಿಯಾದ ರಾಜ್ಯಗಳಾದಂತ ಇರಾನ್, ಇರಾಕ್ನೊಂದಿಗೂ ಕೂಡ ಇದೇ ರೀತಿಯ ಸಂಬಂಧವನ್ನು ಅವನು ಮೇಂಟೈನ್ ಮಾಡಿದ್ದ ಅಂತೇಳಿ ಹೇಳ್ಬೋದು. ಹೀಗಾಗಿ ಇವನ ಒಂದು ಸಾಮ್ರಾಜ್ಯ ಕಾಶ್ಮೀರದಿಂದ ಹಿಡಿದು ಏನು ವಿಂಧ್ಯ ಪರ್ವತ ಅಂದ್ರೆ ಹೆಚ್ಚು ಕಡಿಮೆ ನರ್ಮದಾ ನದಿ ಮೇಲೆ ವಿಂಧ್ಯ ಪರ್ವತ ಬರ್ತೈತಿ, ವಿಂಧ್ಯ ಪರ್ವತಗಳವರೆಗೂ, ಆಮೇಲೆ ಅಸ್ಸಾಂ ಏನು ಕಾಮರೂಪ ಐತಲ್ಲ, ನಾನು ಬಂಗಾಳ ಅಂತ ಹೇಳಿದ್ನಲ್ಲ, ಬಂಗಾಳ ಅದ್ರ ಮೇಲೆ ಅಸ್ಸಾಮಿನ ಕಾಮರೂಪ ಅಲ್ಲಿಯವರೆಗೂ ಮತ್ತು ಪಶ್ಚಿಮದಲ್ಲಿ ಗುಜರಾತ್, ಸೌರಾಷ್ಟ್ರ, ವಲ್ಲಭಿಯವರೆಗೆ ಹಬ್ಬಿತ್ತು ಅಂತೇಳಿ. ರಾಜಸ್ಥಾನ, ಕನೌಜು, ಉತ್ತರ ಪ್ರದೇಶ, ಬಿಹಾರ್, ಒರಿಸ್ಸಾ, ಬಂಗಾಳ, ಕಾಶ್ಮೀರ, ಸಿಂಧು, ನೇಪಾಳ ಇವನ ಒಂದು ಅಧೀನದಲ್ಲಿದ್ವು ಅಂತೇಳಿ ಹೇಳ್ಬೋದು. ಹಾಗಾಗಿ ಇವನ ಒಂದು ಸಾಮ್ರಾಜ್ಯದಿಂದ ಹೊರಗುಳಿದಂತ ಉತ್ತರ ಭಾರತ ಯಾವೂ ಇರ್ಲಿಲ್ಲ ಹೆಚ್ಚು ಕಡಿಮೆ ಅಂತೇಳಿ ಹರ್ಷವರ್ಧನ ಸಾಮ್ರಾಜ್ಯವನ್ನು ಕುರಿತು KM ಪಣಿಕ್ಕರ್ ಮತ್ತು ಡಾಕ್ಟರ್ ಮುಖರ್ಜಿ ಅವರು ಹೇಳ್ತಾರೆ ಅಂತೇಳಿ. ಅಂದ್ರೆ ಹೆಚ್ಚು ಕಡಿಮೆ ಹರ್ಷನ ಕಾಲಕ್ಕೆ ಉತ್ತರ ಭಾರತದ ಎಲ್ಲಾ ಪ್ರದೇಶ ಹೆಚ್ಚು ಕಡಿಮೆ ಇವನ ಒಂದು ವಶದಲ್ಲಿತ್ತು ಅಂತೇಳಿ ಅಂತ ಅವರು ಅಭಿಪ್ರಾಯವನ್ನು ಪಡ್ತಾರೆ ಅಂತೇಳಿ. ಹಾಗಾಗಿ ಇವನನ್ನ ಉತ್ತರ ಭಾರತದ ಚಕ್ರವರ್ತಿ ಅಂತೇಳಿ ಕರೀತಾರೆ ಅಂತ. ಯಾರನ್ನ? ಹರ್ಷವರ್ಧನ್. ಇಷ್ಟು ಹರ್ಷವರ್ಧನನ ಏನು ಜೀವನ ಮತ್ತು ಸೈನಿಕ ಸಾಧನೆ ಆಗಿತ್ತು. ವರ್ಧನರ ಮನೆತನ ಆಗಿತ್ತು. ಇಲ್ಲಿ ವರ್ಧನರ ಮನೆತನ ಯಾವಾಗ ಅಸ್ತಿತ್ವಕ್ಕೆ ಬಂತು, ಯಾರು ಸ್ಥಾಪಿಸಿದ್ರು, ಮತ್ತು ಅವರ ಪೂರ್ವ ಇತಿಹಾಸ ಏನು, ಅವರನ್ನ ಕುರಿತು ಅಧ್ಯಯನ ಮಾಡ್ಲಿಕ್ಕೆ ಇರ್ತಕ್ಕಂಥ ಮೂಲಾಧಾರಗಳೇನು, ಸಾಹಿತ್ಯಿಕ ಕೃತಿಗಳು ಯಾವುವು ಮತ್ತು ಶಾಸನಗಳ್ಯಾವು, ಆ ಮನೆತನದ ಪ್ರಸಿದ್ಧ ಅರಸರು ಯಾರ್ಯಾರು ಅನ್ನೋದ್ರ ಕುರಿತು ನಾವು ಇದುವರೆಗೆ ಚರ್ಚೆಯನ್ನು ಮಾಡಿದ್ವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಮನೆತನದ ಅತ್ಯಂತ ಪ್ರಸಿದ್ಧ ಅರಸ ಯಾರು ಅಂದ್ರೆ ಹರ್ಷವರ್ಧನ, ಮತ್ತು ಹರ್ಷವರ್ಧನ ಓದ್ಲಿಕ್ಕೆ ಅಥವಾ ತಿಳಿಲಿಕ್ಕೆ ಇರ್ತಕ್ಕಂಥ ಮೂಲಾಧಾರಗಳು ಹಾಗೂ ಮತ್ತು ಅವನ ದಿಗ್ವಿಜಯಗಳು, ಸೈನಿಕ ದಿಗ್ವಿಜಯಗಳು ನಮ್ಮ ಒಂದು ಇದುವರೆಗಿನ ಚರ್ಚೆಯಲ್ಲಿ ಬಂತು. ಈ ಒಂದು ಹರ್ಷವರ್ಧನ ಕುರಿತು ಏನಾದ್ರೂ ಡೌಟ್ಸ್ ಅಥವಾ ಅನುಮಾನಗಳಿದ್ರೆ ಅದನ್ನ ಒಂದ್ ಸ್ವಲ್ಪ ಚರ್ಚೆ ಮಾಡಿ ನಂತರ ಹರ್ಷವರ್ಧನ ಆಡಳಿತ ಮತ್ತು ವರ್ಧನರ ಆಡಳಿತವನ್ನು ನೋಡೋಣ ಅಂತ. ಹಲೋ ಹಲೋ ಮ್ಯಾಮ್. ಕೇಳಿಸ್ತಾ ಇದೆನಾ? ಇವತ್ತು ಮಂಜುಳಾ ಅವರು ಹರ್ಷವರ್ಧನ ಕಾಲದಲ್ಲಿ ಈ ಕಟುಕ ಅಂದ್ರೆ ಏನ್ ಮೇಡಮ್? ಹಲೋ, ಕಟುಕ ಅಂತಂದ್ರೆ ಯಾವ ಇಲಾಖೆ ನಿರ್ವಹಿಸಿದ್ರು ಮೇಡಮ್? ಅದು ಬರುತ್ತೆ, ಇನ್ನ ಆಡಳಿತ ನಾವು ಸ್ಟಾರ್ಟ್ ಮಾಡಿಲ್ಲಲ್ವಾ. ಈಗ ಬರೀ ಹರ್ಷನ ಸೈನಿಕ ಸಾಧನೆಗಳ ಒಂದ್ ಜೀವನ ಅದನ್ನ ಹೇಳಿ. ಇನ್ನು ಮುಂದೆ ಬರುತ್ತೆ. ಕಟುಕ ಅಂದ್ರೆ ಅದೇ ಗಜಪಡೆಯ ಮುಖ್ಯಸ್ಥನನ್ನ ಕಟುಕ ಅಂತೇಳಿ ಕರಿತಾ ಇದ್ರು. ಬಟ್ ನಾವಿನ್ನ ಹರ್ಷನ ಆಡಳಿತಕ್ಕೆ ಹೋಗಿಲ್ಲ. ಮಂತ್ರಿ ಪರಿಷತ್ ತುಂಬಾ ದೊಡ್ಡದಿತ್ತು ಅವ್ರದ್ದು. 18 ಮಂದಿ ಮಂತ್ರಿಗಳು ಇರ್ತಾರ ಅವರಲ್ಲಿ. ಅದ್ ಯಾರು ಅಂತ ಹೇಳೋಣ ನೆಕ್ಸ್ಟ್. ಇಲ್ಲಿ ಕರ್ಣಿಕ, ಲೇಖಕ, ಕಟುಕ, ಕುಮಾರ ಮಾತ್ಯ, ವಿಷಯಪತಿ ಹಿಂಗೆಲ್ಲ ಬರ್ತಾರೆ. ಅದು ಬಿಟ್ಟು ನಿಮಗೆ ಅಂದ್ರೆ ಹರ್ಷನ ಜೀವನ ಮತ್ತು ಸೈನಿಕ ಸಾಧನೆಗಳು, ಮೂಲಾಧಾರಗಳ ಕುರಿತು ಏನಾದ್ರು ಡೌಟ್ಸ್ ಐತಾ? ರುದ್ರಮ್ಮ ಮ್ಯಾಮ್, ತಾಯರ ಮತ್ತು ರೋಹಿಣಿ ಮೇಡಮ್ ಮೂವರು ಇದ್ದೀರಾ ಇವತ್ತು? ಗೌತಮ್ ಅವರು ಬಂದಿಲ್ಲ ಅನ್ಸತ್, ಮೇ ಬಿ ಮಂಜುಳಾ ಅವರು ಬಂದಿಲ್ಲ. ಮತ್ತೆ ಇದು ರೋಹಿಣಿ ಮೇಡಮ್, ಯಾಕೋ ನೀವು ಇವತ್ತು ಮಾತಾಡ್ತಾ ಇಲ್ಲ? ನಾನು ಸುಮಾರು ಸರಿ ಮಾತಾಡ್ಸಿದ್ದೀನಿ ನಿಮಗೆ. ಮೇಡಮ್ ಇಲ್ಲ, ನಾನು ಸ್ವಲ್ಪ ಅದೇ ಹೇಳಿದ್ನಲ್ರಿ FIR ಅದನ್ನ ಸ್ವಲ್ಪ ಕೇಳ್ಕೊಂತ ಕ್ಲಾಸ್ ಕೇಳ್ಕೊಂತ ಮಾಡ್ತಿದ್ದೆ. ಅದೇ ಮೇಡಮ್ ಇವನ್ನೆಲ್ಲ ಕೇಳ್ಯಾರ ಮೇಡಮ್, ಇವು ಎಲ್ಲಾ ಇಷ್ಟೊತ್ತನೇ ನೀವು ಹೇಳಿದ್ರಲ್ರಿ ಅದ್ರಲ್ಲಿ ಕೇಳಿದಾರ ಮೇಡಮ್. ಅಂದ್ರೆ ಇವು ಅದೇ ನರ್ಮದಾ ನದಿ
ಇದು ಯುದ್ಧದ ಬಗ್ಗೆ ಕೇಳಿದ್ದಾರೆ.